ಅಂತ ಕೇಳಿದ್ರತ್ತ. ಬ್ರಹ್ಮ ಬಾಬಾ ಮೊದ್ಲ ಗೊತ್ತಿದ್ರು ಕೂಡ ಈ ಸತ್ಸಂಗ ಗೊತ್ತಿದ್ರು ಕೂಡ ಮೊದ್ಲ ಮಾಡಂದ್ರಂತ್ರಿ ಮಾಡಂತ್ರಂತ್ರಿ ದಾದಿಗೆ. ಯಾಕಂದ್ರೆ ಇನ್ನ ಲೆಕ್ಕಾಚಾರ ಇತ್ತು ಅವ್ರ ಯಾರ್ ಜೊತೆ ಇದ್ರಲ್ಲ ಅವ್ರ ಜೊತೆ ಲೆಕ್ಕಾಚಾರ ಇತ್ತು, ಅದಕ್ಕ ಬ್ರಹ್ಮ ಬಾಬಾ ಮಾಡಂದ್ರತ್ರಿ. ಸೊ ಮದ್ವಿನೂ ಆಯ್ತ್ರಿ, ಅವ್ರಿಗ ಒಂದ್ ಮಗುನೂ ಇತ್ತು. ಆಮೇಲೆ ಏನಾಯ್ತು, ಬಾಬಾನ ಜ್ಞಾನಕ್ಕ ಶುರು ಆಗೈತೆ. ಪ್ರಕಾಶ್ ಮಣಿ ದಾದಿ ಮತ್ತ ಇವ್ರ ಮಮ್ಮ ಇವ್ರೆಲ್ಲಾರು ಕ್ಲಾಸ್ಮೇಟ್ ರೀ. ಇವ್ರ ಮೊದ್ಲ ಗೊತ್ತೈತಿ ಇವ್ರು ಹೊಂಟಾರತ್ ಹೇಳಿ, ಕರೆ ಇವ್ರಿಗೆ ಬಂಧನ್ ಇತ್ತಲ್ರಿ. ಆಮೇಲೆ ಒಂದ್ ದಿನ ಸತ್ಸಂಗ ಬಂದ್ರತ್ತ. 1.5 ವರ್ಷ ಆದ್ಮೇಲೆ ದಾದಿಯವರು ಬಾಬಾನ ಇದಕ್ಕ ಜ್ಞಾನಕ್ಕ ಬಂದ್ರಿ. ಅವಾಗ ಸತ್ಸಂಗದಲ್ಲಿ ಬಂದಾಗ ಮೊಟ್ಟ ಮೊದಲು ದಾದಿಗ್ರಿ ಕೇಳಿದ್ರತ್ತೆ, ಹೆಂಗ್ ಬರುದಿನ್ ಬಂಧನದಿಂದ ರೀ. ಅವಾಗ ಪತಿ ಕಾಟು ಬಾಳ ಇತ್ರಿ. ಮೊದ್ಲ ಪೊಲೀಸ್ ಸ್ಟೇಷನ್ದವ್ರಿಗೂ ಹೇಳ್ಬಿಟ್ಟಿದ್ರಂತ, ನಾ ಹಿಂಗ್ ಓಡ್ ಬರ್ತೇನಿ, ನಾನು ಯಾರು ಹಿಡ್ಯಾಕ್ ಬಂದ್ರ ನೀವ್ ನನ್ ಬಚಾವ್ ಮಾಡ್ಬೇಕತಿ. ಆಮೇಲೆ ಇವ್ರು ಹಿಂದಿನ ಬಾಗ್ಲದಿಂದ ಓಡಿ ಬರ್ತಾರಿ. ಓಡಿ ಬಂದ ಮೇಲೂ ರೀ ಸಿಕ್ಕೊಂಡ್ ಬಿಡ್ತಾರಿ. ಸಿಕ್ಕೊಂಡಾದ್ಮೇಲೆ ಕದ ಹಾಕ್ತಾರಿ, ಕದ ಹಾಕೊಂಡ್ ಬಿಡ್ತಾರೆ. ಕದ ಹಾಕೊಂಡ್ಮೇಲೆ ಪತಿ ಏನ್ ಹೇಳ್ತಾರಂದ್ರ, ನಾ ಬೇರೆ ಮದ್ವೆ ಆಗ್ತೇನೆ ನೋಡತ್ತ. ಆಗೋ ಹೋಗಂತಾರೆ. ಕೈ ಹಿಡ್ಯಾಕ್ ಬರ್ತಾರತ್ತ. ಕೈ ಹಿಡಿದ್ರ ಪತಿ ಹರ್ಕೊಂಡ್ ಓಡ್ ಬರ್ತಾರತ್. ಹಿಂಗ್ರಿ ಇವ್ರು. ಹಿಂಗ ಬಂದ್ಮೇಲೆ ಬ್ರಹ್ಮ ಬಾಬಾನ್ ಕಡೆ ಬಂದ್ ಭೇಟ್ ಆಗ್ತಾರಿ. ಬ್ರಹ್ಮ ಬಾಬಾನ್ ಕಡೆ ಬಂದ್ ಭೇಟ್ ಆದ್ಕೊಳ್ಳಿ ಏನಂತಾರಿ, ಮಗು ಬಂದಿ ಅಂತ ಕೇಳ್ತಾರ. ಬಾ ಅಂತ. ನಾ ಏನ್ ಬರೋದಿಲ್ಲ, ನೀನ ಬಾ ಅಂತಂತಾರ. ನನಗ ಬಾಳ್ ಕಾಡಿಸಿ ನೀನ್, ನನಗ್ ಬಾಳ್ ತ್ರಾಸ್ ಕೊಟ್ಟಿ ನೀನ್. ನನ್ಗೆಲ್ಲ ಉಳ್ಕಿದವ್ರಿಗೆಲ್ಲರಿಗೂ ಎಷ್ಟ್ ಬೇಗ ಕರ್ಕೊಂಡಿ, ನನ್ ಅಟ್ಟು ಬೇಗ ನೀನ್ ಮಾಡ್ಕೊಲಿಲ್ಲ. ಅದಕ್ಕೆ ಈಗ ನೀನ ಬಾ ಅಂತ ಹೇಳಿ ಅಧಿಕಾರದಿಂದ ಏನ್ ಮಾಡ್ತಾರಿ, ಬ್ರಹ್ಮ ಬಾಬಾನ್ ಕರೀತಾರೆ. ಆಮೇಲೆ ಇರಾಕ್ ಸ್ಟಾರ್ಟ್ ಮಾಡ್ತಾರತ್ತ. ಇದಕ್ಕಿಂತ ಮುಂಚೆನೂ ರೀ ಅವ್ರಗ ಬಾಳ್ ಪೇಪರ್ ತಗೋತಾನ್ರಿ ಬ್ರಹ್ಮ ಬಾಬಾ ಅವ್ರನ್ನ. ಯಾಕಂದ್ರ ಮಾತೆ ಇರೋ ಕಾರಣದಿಂದ ರೀ ಬಾಬಾ ಅವ್ರ ಬಾಳ್ ಪರೀಕ್ಷೆ ತಗೋತಾನ. ಮೊದಲ್ ಸೇವಾಗ್ ಬರ್ತಿದ್ರಲ್ರಿ, ಬಾಬಾ ಎಲ್ಲಾನು ಕಣ್ ಹಾಕಿ ನೋಡ್ತಿದ್ರಂತ. ಅವ್ರಿಗೆ ಬಾಬಾ ಸೇವಾ ಮಾಡಿ ಹೋದ್ರು ನಾಷ್ಟ ಕೊಡ್ತಿರ್ಲಿಲ್ಲತ್ರಿ. ಅಟ್ಟು ಪರೀಕ್ಷೆ ತಗೊಂಡನಂತ್ರಿ ಬಾಬಾ. ನಾಷ್ಟ ಸೇವಾ ಮಾಡಿದ್ರು ರೀ, ಸೇವಾ ಮಾಡಿಲ್ರಿ, ಸೇವಾ ಮಾಡಿದ್ರು ನಾಷ್ಟ ಕೊಡ್ತಿರ್ಲಿಲ್ಲ. ಹಂಗ ಕಳಿಸ್ತಿದ್ದಂತ ಮಣಿ. ಪೇಪರ್ ತೋತಿದ್ದ. ಸಾಯಂಕಾಲ ಗೀತಾ ಪಾಠಶಾಲಕ ಕ್ಲಾಸಿಗೆ ಹೋಗ್ತಿದ್ದಂತ. ಗೀತಾ ಪಾಠಶಾಲಾ ಕ್ಲಾಸಿಗೆ ಹೋದ್ರು ಕೂಡ ಅಲ್ಲಿ ಓದಿಸ್ತಾರಲ್ರಿ. ಓದಿ 4ನೇ ತಟ್ಟೆ ಓದಿದಾರಿ. 4ನೇ ತಟ್ಟೆ ಓದ್ರು ಕೂಡ ಕಲತ್ ಶಾನೆ ಆಗ್ಬಿಡ್ತಾ. ಆಮೇಲೆ ಬ್ರಹ್ಮ ಬಾಬಾ ಗೊತ್ತೈತಿ ಶಾನೆ ಆಗ್ಯಾರ, ತಾಂತನ ನಡೆಸ್ಬೋದು ಅಂತ ಹೇಳಿ ಗೀತಾ ಪಾಠಶಾಲಾ ಅವ್ರನ್ನ ಸಂಭಾಲನೆ ಮಾಡಕ್ ಕೊಡ್ತಾರ. ಯಾವಾಗ ಇವ್ರನ್ನ ಬಾಬಾನ್ ಮನಿಗ್ ಸಮರ್ಪಣೆ ಆಗ್ತಾರಲ್ರಿ 1.5 ವರ್ಷ ಆದ್ಮೇಲೆ, ಅವಾಗ ಇವ್ರನ್ನ ಮಾತೇಳ ಜೊತೆ ಇಡ್ತಾರ್ರಿ ಬಾಬಾ. ಎಲ್ಲಿ ಅವ್ರೆಟ್ಟು ಚಂದ ಹೇಳ್ತಾರ. ದಾದಿ ಹಿಂಗ ಹೇಳ್ತಾರಿ, ನನ್ನ ಮಮ್ಮನ್ ಜೊತೆ ಇಡ್ಲಿಲ್ಲ, ನನ್ನ ಪ್ರಕಾಶ್ ಮಣಿ ದಾದಿನ್ ಜೊತೆ ಇಡ್ಲಿಲ್ಲ, ಅವ್ರ ಯಾವ ಭವನ್ನಾಗ ಇರ್ತಾರ ಅಲ್ಲಿ ಇಡ್ಲಿಲ್ಲ, ನನ್ನ ಮಾತೇರ್ನ ಜೊತೆ ಇಟ್ಟು. ಅದು ಎಂತ ಮಾತೇರಂದ್ರ ಗುಸ್ಸೆ ವಾಲೆ ಮಾತೆ ಅಂತಾವ್ ಎಂತಾವ್ ಮಾತೇರ್ರಿ. ಅದು ಸಿಡಿಗ್ ಮಾತೆ, ಎಲ್ಲದಕ್ಕೂ ಬರೀ ಸಿಡಿಗ್ ಮಾಡುವತ್ತ. ಅಂತ ಮಾತೆ ಜೊತೆ ಏನ್ ಮಾಡ್ರುನು ಬರೀ ಯಾವಾಗ ನೋಡ್ರಿ ಬರೀ ಎಲ್ಲ ಥಾಂಟ. ಅವಾಗ ಒಂದ್ಸಲ ಮಮ್ಮ ಬಂದ್ರಂತ. ಮಮ್ಮ, ನನ್ಯಾಕ್ ಬಾಬಾ ಅಲ್ಲಿ ಇಟ್ಟನು, ನಿಮ್ ಜೊತೆ ಯಾಕೆ ಇಟ್ಟಿಲ್ಲ, ನಿಮ್ ಭವನ್ಯಾಗ ಯಾಕೆ ಇಟ್ಟಿಲ್ಲ, ಪ್ರಕಾಶ್ ಮಣಿ ದಾದಿನ್ ಜೊತೆ ಯಾಕೆ, ಇವ್ರ ಜೊತೆ ಯಾಕೆ ಇಟ್ಟಿಲ್ಲ ಅಂತ. ಯಾಕ ಪ್ರಕಾಶ್ ಮಣಿ ದಾದಿ ಮಮ್ಮನ್ ಜೊತೆ ಇರ್ತಿದ್, ಇವ್ರ ಜೊತೆ ಯಾಕೆ ಇಟ್ಟಿಲ್ಲ ಅಂತ. ಅವಾಗ ಮಮ್ಮ ಅಂದ್ರ, ತು ಜನಕ್ ಹೇನ ಜನಕ್ ಏನ್ರಿ, ವಿದೇಹಿ, ಅಶರೀರಿ, ನಿರ್ಮೋಹಿ, ಈ ಜನಕ್ ಅದಿ ನೀನ್. ಅದಕ್ ಬಾಬಾ ನೀನ್ ಇಲ್ಲಿಟ್ಟಾರ. ಅವ ಕಣ್ಣಾಗ ಅಳುನ ಬಂತಂತ್ರಿ ಮಮ್ಮನ್ ಮುಂದೆ ಹೇಳ್ಬೇಕಾದ್ರ. ಅವಾಗ ಮಮ್ಮ ಅಂದ್ರ, ಅವತ್ತಿನಿಂದ ಜಾನಕಿ ದಾದಿ ಪಕ್ಕಾ ಮಾಡ್ಕೊಂಡ, ಜಹಾ ಬಿಠಾಯೇಗಾ जो खिलाएगा, जहां रहने को बोलेगा, मैंने कभी भी आज तक ये नहीं बोला बाबा तू यहाँ क्यों बोला है, तू इधर क्यों रहने के लिए बोला है, मैं कभी नहीं बोला. ಅವತ್ತಿನಿಂದ ದಾದಿ ಪ್ರತಿಜ್ಞೆ ಮಾಡ್ಕೊಂಡಂತ, ಏನ್ ತಿನ್ನಿಸ್ತಿ, ಎಲ್ಲಿ ಇಡ್ತಿ, ನನ್ನ ಸಂಧ್ಯಾಗಿಡು ಮಂದ್ಯಾಗ್ರ ಇಡು, ಎಲ್ರ ಹೋಗಿ ನಾ ಪ್ರಶ್ನೆ ಕೇಳೋದಿಲ್ಲ. ಅವತ್ತಿನಿಂದ ಪಕ್ಕ ಮಾಡ್ಕೊಂಡ್ರತ್ರಿ ದಾದಿ. ಹಿಂಗ ದಾದಿ ಬಂದ್ರ ನಾ ಅಂತೂ ನೋಡ್ರಿ ಇಷ್ಟ ದಾದಿದ ಕೇನಲ್ರಿ ಫ್ಯಾನ್ ಆಗ್ಬಿಟ್ನಿರಿ. ದಾದಿ ರೀ ಹಿಂದ ಮುಂದ್ ಏನೂ ಇರ್ಲಿಲ್ರಿ ಅವ್ರದ. ದಾದಿ ತಮ್ಮ ಪರಿಶ್ರಮ ಪಟ್ಟಾರಲ್ರಿ, ಪರಿಶ್ರಮ ಪಟ್ ಮ್ಯಾಗ ಬಂದಾರಿ. ದಾದಿ ಕಡೆ ಎಲ್ಲರೂ ಪ್ರಕಾಶ್ ಮನಿ ಗೋಪಿಬೇನ್ ಒಂದ್ ದಿವಸ ಇಂಟರ್ವ್ಯೂ ತಗೋತಿದ್ರಂತ. ಕೇಳ್ರಂತ, ಬಾಬಾ ನಿನ್ನ ಯಾಕೆ ಪ್ರೀತಿ ಮಾಡ್ತಾರು ಅಂತ ಪ್ರಕಾಶ್ ಮನಿ ದಾದಿ ಕೇಳ್ರಂತ. ಅದಕ್ಕ ಪ್ರಕಾಶ್ ಮನಿ ದಾದಿ ಏನ್ ಹೇಳಿದ್ರತ, ನನ್ನನ್ನ ಬಾಬಾ ಆಜ್ಞಾಕಾರಿ ಅದೇನಿ, ಅದಕ್ಕೆ ನನ್ ಕೇಳ್ತ, ಅದಕ್ ಬಾಬಾ ನನ್ ಪ್ರೀತಿ ಮಾಡ್ತಾರ. ಹಾಜಿಯೋಗ್ ಹೂ ಅದೇನಿ.
ಒಳಗು ಮುಳುಗಿರ ಅದಕ್ಕೆ ನನಗ ಬಾಬಾ ನನ್ನ ಬಾಳ್ ಪ್ರೀತಿ ಮಾಡ್ತಾರೋ ಅಂತ ಯಾರಂದ್ರಿ ಪ್ರಕಾಶ್ ಮಣಿ ದಾದಿ. ಗುಲ್ಜಾರ್ ದಾದಿ ಅಂತ್ರತ್ ಗೋಪಿ ಬೆನ್ ಕೇಳಿದ ಗುಲ್ಜಾರ್ ದಾದಿ ನಿಮ್ಮನ್ನ ಯಾಕೆ ಬಾಬಾ ಪ್ರೀತಿ ಮಾಡ್ತಾರ? ಯಾಕಂದ್ರ ನನ್ನ ಸಂಸ್ಕಾರನಾಗ ನನ್ನ ಸ್ವಭಾವನಾಗ ನನ್ ಸಂಸಾರ ಬಾಬಾ ಅದ. ನನ್ ಸಂಸ್ಕಾರ ಬಾಬಾ ಬಿಟ್ರೆ ಮತ್ ಯಾರು ಇಲ್ಲ. ಇವ್ರ ಕೇಳಿದ್ರತ್ತ ಜಾನಕಿ ದಾದಿನ ನಿಮ್ಮನ್ನ ಯಾಕ ಬಾಬಾ ಪ್ರೀತಿ ಮಾಡ್ತಾರ? ನೋಡ್ರಿ ಆ ಫೋಟೋಗಳನ್ನ ಅವ್ಯಕ್ತ ಬಾಬ್ ದಾದ ಪ್ರಕಾಶ್ ಮಣಿ ದಾದಿ ಶರೀರ್ ಬಿಟ್ಟ ಮೇಲೆ ಹಿಂಗ್ ತಪ್ಕೋತಾರ ನೋಡ್ರಿ. ನಾವ್ ಬಾಬಾನ್ ಪ್ರೀತಿ ಮಾಡ್ತೇವ್ರಿ. ಅವ್ ಎಲ್ಲಾ ಕ್ಲಿಪ್ ಗಳನ್ನ ನೋಡ್ಬೇಕ್ರಿ. ಬಾಬಾವ್ನ ಹೆಂಗ್ ನೋಡ್ತಿರ್ತಾನಂದ್ರ ನೋಡ್ರಿ, ಬಾಬಾ ಅವ್ರನ್ನ ನೋಡ್ಬೇಕು, ಬಾಬಾ ಅವ್ರನ್ನ ಪ್ರೀತಿ ಮಾಡ್ಬೇಕಂದ್ರ ಅವ್ರ ಏನ್ ಸಾಧನೆ ಮಾಡಿರ್ಬೇಕು ಯೋಚನೆ ಮಾಡ್ರಿ. ಯಾವ ಬಾಬಾ ರೀ? ನಾವ್ ಅಂತೀವ್ರಿ ಬಾಬಾ, ಬಾಬಾ ಅಲ್ರಿ ಭಗವಂತ. ಯಾರಿಗ ನಾವ್ ದೇವ್ರ ಅಂತೀವಿ, ಈಶ್ವರತೆ, ಅವ್ರ ಲೈಕ್ ಮಾಡ್ತಾರದ ಯೋಚನೆ ಮಾಡ್ರಿ. ಅವ್ರ ಹೆಂಗಿರ್ಬೇಕು? ನಾವಂತ ದಾದಿ ಸ್ಟೇಜ್ ಮೇಲೆ ಹೋಗಿದ್ ಒಂದ ಕಾಣ್ತೈತ್ರಿ, ತಿನ್ಸೋದ್ ಒಂದ ಕಾಣ್ತೈತಿ. ಆ ಲೆವೆಲ್ ಬಾಬಾ ಯಾರಿಗೂ ಆ ಅಥಾರಿಟಿ ಕೊಡಂಗಿಲ್ರಿ. ಭೋಗ ತಿನ್ಸೋ ಅಥಾರಿಟಿ, ಅವ್ರನ್ನ ಕರ್ಕೊಳ್ಳೋದ್ ಅಥಾರಿಟಿ, ಅವ್ರ ಬಾಜು ಕುಡಿಸ್ಕೊಳ್ಳೋ ಅಥಾರಿಟಿ, ತಬ್ಕೊಳ್ಳೋದ್ ಅಥಾರಿಟಿ ಸ್ವಯಂ ಈಶ್ವರ, ಸ್ವಯಂ ಭಗವಂತ ಅವ್ರಿಗೆ ಅಥಾರಿಟಿ ಕೊಡತ್ತನಂದ್ರ ಇವ್ರతో ಹೆಂಗಿರ್ಬೇಕ್ ಹೇಳ್ರಿ? ಯೋಚನೆ ಮಾಡಿ ನೋಡ್ರಿ. ಇವ್ರతో ಎಷ್ಟ್ ತ್ಯಾಗ ಇರ್ಬೇಕ್ರಿ, ಇವ್ರతో ಎಷ್ಟ್ ತಪಸ್ ಇರ್ಬೇಕು ಯೋಚನೆ ಮಾಡ್ರಿ. ಫಸ್ಟ್ ಯಾವಾಗ ದಾದಿ ಫಸ್ಟ್ ಬಂದಾಗ ಬಾತ್ರೂಮ್ ತಿಕ್ಕೋ ಸೇವಾ ಕೊಟ್ರತ್ರಿ. ಮತ್ತ ದಾದಿ ಅನ್ನೋದ್ ಮೊದ್ಲಿಂದನು ಇವ್ರ ಪೇಷಂಟ್ ಅಂತ್ರಿ. ಪೇಷಂಟ್ ಅಂತ್ರಿ. ಹಾಗೆ ಹೇಳ್ಬಿಟ್ನ ಬಾಬಾ ನಿಮ್ಮನ್ನ ಯಾಕೆ ಲೈಕ್ ಮಾಡ್ತಾನಂದ್ರ ದಾದಿ ಹೇಳ್ತಾರ, ಏನ್ ಮುರಳಿಯೋಗ್ ಪಾಯಿಂಟ್ಸ್ ಬರ್ತಾವಲ್ಲ, ಆ ಮುರಳಿಯೋಗಿ ಇವತ್ತು ಬಂದೈತಂದ್ರ ನಾ ಇದನ್ನ ಧಾರಣ ಮಾಡ್ಕೊಲೇಬೇಕತ್ತಿರ್ತೈತ. ಅದಕ್ಕ ಮುರಳಿದ್ ಒಂದೊಂದು ಪಾಯಿಂಟ್ ನಾ ಧಾರಣ ಮಾಡ್ಕೊಂಡೇನಿ. ಅದಕ್ ಬಾಬಾ ನನ್ನ ಲೈಕ್ ಮಾಡ್ಕೋತಾರ. ಮತ್ ಬಾಬಾ ನನ್ನ ಪ್ರೀತಿ ಮಾಡ್ತಾನೆ ಎದಕ್ಕಂದ್ರ ಸತ್ಯತೆ ಐತಿ, ಅದಕ್ಕೆ ನನ್ನ ಪ್ರೀತಿ ಮಾಡ್ತಾರ. ಅದಕ್ಕ ಒಂದ್ ಮಾತ್ ಹೇಳ್ತಾರ, ಸಚ್ಚಾಯಿ, ಸಫಾಯಿ, ಸಾದಗಿ. ನನ್ಗೆ ಇವ್ ಮೂರ್ ಅದಾವ ನನ್ ಜೀವನ. ಸತ್ಯತೆ ಐತಿ, ಸ್ವಚ್ಛತೆ ಐತಿ, ಮತ್ ನಾ ಸಿಂಪಲ್ ಅದೇನಿ. ಅದಕ್ಕ ದಾದಿ ಯಾವಾಗ್ಲೂ ನೀವ್ ಕೇಳಿರ್ಬೇಕು, ಒಂದ್ ದಿನಾನು ದಾದಿ ದುಡ್ಡು ಕೈಯ ಮುಟ್ಟಿಲ್ರಿ. ಬ್ಯಾಗ್ನಾಗೂ ದುಡ್ಡು ಇರ್ತಿರ್ಲಿಲ್ಲತ್ರಿ. ಏನಂತಿದ್ದ ಜೇಬ್ ಖಾಲಿ ಫಿರ್ ಬಿ ಹಾತ್ ಖಾಲಿ ಜೇಬ್ ಖಾಲಿ ಫಿರ್ ಬಿ ವಿಶ್ವ ಕಿ ಮಾಲಿ ಅಂತಿದ್ದ. ಇಡೀ ಜಗತ್ತಿಗೆ ಮಾಲಿ ಆಗ್ತೀನಿ ಅಂತ ಹೇಳ್ತಿದ್ದ. ಅಟ್ಟು ದುಡ್ಡು ಮುಟ್ತಿರ್ಲಿಲ್ಲ. ಲಾಸ್ಟ್ ಅಂತಿಮ ಸಮಯನಾಗ ಶರೀರ್ ಬಿಟ್ಟಾಗ ಯಾರೋ ಒಬ್ರು ಬಂದ್ ದುಡ್ಡು ಬಾಸ್ ಕೊಟ್ರತ್ತ. ಅದಕ್ಕ ಪಟಕನ ರಾತ್ರಿ ರಾಜು ಅನ್ನೋರ್ ಕಾಲ್ ಮಾಡಿರತ್ತ, ನಾ ಶರೀರ್ ಬಿಟ್ರ ನನ್ನ ಭವನ್ಯಾಗ ದುಡ್ಡು ನೋಡಿದ ಏನ್ರ ಮಾತಾಡ್ತಾರ ಬಾ ಅಂತ ಬದು ಕೊಟ್ಟು ಕಳ್ಸಿದ್ರು. ಅಟ್ಟ ದಾದಿ ಏನ್ರಿ ಎಕನಾಮಿ ಇದ್ರು. ಏನ್ ಹೇಳ್ತಾ ಇದ್ನೇರಿ, ಬಾತ್ರೂಮ್ ಸೇವಾ ಮಾಡ್ತಿದ್ದ ಹೇಳಿದ್ರಿ. ಬಾತ್ರೂಮ್ ಸೇವಾ ಮಾಡ್ರ ಇವ್ರು ಹುಟ್ಟದಾಗಿಂದನು ಯಾವಾಗ ಬಂದಾರಲ್ರಿ ಬಾಬಾ ಮನಿಗ್, ಶರೀರ ಬ್ಯಾನ್ ಅಂದ್ರೆ ಬ್ಯಾನ್. ನನ್ನ ಪೇಷಂಟ್ ಸೇವಾ ಮಾಡಕ್ ಕಳ್ಸ್ಯಾರ. ಮೊದಲ್ ಪೇಷಂಟ್ ಅಕ್ಕರ್ ನೋಡ್ರಿ. ನೀವ್ ಅವ್ರು ಬಂದಾಗ ನಾ ಅರ್ಧ ಭಾಗ ಪ್ಯಾರಾಲಿಸಿಸ್ ಆಗಿತ್ತತ್ರಿ. ಆಯ್ತ ಬಂದಾಗನ ರೀ. ಅವಾಗ ಅರ್ಧ ಭಾಗ ಪ್ಯಾರಾಲಿಸಿಸ್. ಯಾವಾಗ್ಲೂ ಏನಾದ್ರು ಏನ್ ಇರೋದಂತ ಹೋಗ್ತಾರ ಅಂದ್ರ 104 ಬದುಕ್ಯಾರ ನೋಡ್ರಿ. ಹೋಗತಾರ ಅಂದ್ರೆ 104 ಮಟ್ಟ ಬದುಕ್ಯಾರ. ಯೋಚನೆ ಮಾಡ್ರಿ. ಸೊ ಯಾವಾಗ ಪೇಷಂಟ್ ರೀ ತಳಗ ಬಿಲ್ಡಿಂಗ್ ನಾಗ ಇರ್ತಿದ್ರಂತ, 3ನೇ ಬಿಲ್ಡಿಂಗ್ ನಾಗ ಪೇಷಂಟ್ ಸೇವಾ ಮಾಡೋದತ್. ಅವ್ರ ಬಾತ್ರೂಮ್ ಹಚ್ಚಿದ ಬಕೆಟ್ ನೀರ್ ಒಯ್ಯೋದತ್ರಿ. ಬಿಸಿ ನೀರ್ ತಳಗಿನ್ ಒಂದ ಭವನ ಇರ್ತಿತ್ರಿ. ತಳಗ ಇವ್ರು ಇರೋರತ್ತ 3ನೇ ಫ್ಲೋರ್ನಾಗ ಪೇಷಂಟ್ ಗಳು ಇರ್ತಿದ್ರತ್ತ. ಬಕೆಟ್ ತುಂಬ ಮ್ಯಾಗ ಹೋಗಿ ಕೊಡೋರತ್ರಿ ಅವ್ರಿಗೆ. ಅದಕ್ಕ ಹೇಳ್ತ ನಾನ ಪೇಷಂಟ್, ಅವ್ರನ್ನ ಸೇವಾ ಮಾಡಕ್ ಬಾಬಾ ನನ್ ನರ್ಸ್ ಮಾಡಿಟ್ಟತ್. ಅದ್ಕಲ್ರಿ ನರ್ಸ್ ಸೇವಾ ಮಾಡಿದಕ್ಕನ ಮತ್ ಅವ್ರ ಶರೀರ ಏನಾಯ್ತ್ರಿ. ಯಾಕಂದ್ರೆ ನಾವ್ ಏನ್ ತೊಡಗಿಸ್ತೀವಿ ಅದ ನಮ್ಗ್ ಹೊಳಿ ಬರ್ತೇವ್ರಿ. ಹೌದಲ್ರಿ? ಅವ್ರ ತೊಡಗಿಸಿದ್ರು, ಅದಕ್ಕ ಆರಾಮ್ ಮಕ್ಕೋತ ಹೋತ್ರಿ ಅವ್ರದ. ದಾದಿ ಎಲ್ಲಾರು ಚಲೋ ಟೇಲರಿಂಗ್ ಸೇವಾ ಮಾಡ್ತಿದ್ರ. ದಾದಿ ಏನ್ ಮಾಡ್ತಿದ್ರತ್ತ, ಎಲ್ಲಾರು ಚಲೋ ಬಟ್ಟೆ ಹೊಳದ ಇದು ಮಾಡ್ರ ದಾದಿ ಯಾರ್ ಬಿಟ್ಟಿರ್ತಿರ್ದಲ್ಲ ಅದನ್ನ ಹೊಳಿತಿದ್ರತ್. ಹಿಂಗ್ ಕಟ್ ಮಾಡಿ ಒಗದ್ ಬಿಡ್ತಾರ ನೋಡ್ರಿ, ಅಂತದ್ ಹೊಳಿತಿದ್ರತ್ರಿ ದಾದಿ. ಬಿಟ್ಟಿದ್ ಸೇವಾ ಇವ್ರು ಮಾಡೋರತ್ ಹೇಳಿ. ಆಮೇಲೆ ಬಾಬಾ ಕೇಳತ್ತ, ಬಾಬಾ ನಾ ಲೇಟ್ ಆಗಿ ಬಂದೇನಿ, ಮತ್ ಇನ್ ಹೆಂಗ್ ಬಾಬಾ? ಇವ್ರೆಲ್ಲಾ 1.5 ವರ್ಷ ಮೊದ್ಲ ಬಂದಾರು, ನಾ ಲೇಟ್ ಆಗಿ ಬಂದಿರತ್ತ. ಅದಕ್ ಬಾಬಾ ಅಂದ 12 ಸಲ ಮುರಳಿ ಓದೋತ. 12 ಸಲ ಏನ್ ಮುರಳಿ ಓದ್ತೀನಿ ಬಾಬಾ? ಹಂಗಾದ್ರೆ ನಾ ಫಸ್ಟ್ ಹೋಗ್ತೀನಿ, ಹಂಗಾದ್ರೆ 24 ಸಲ ಓದ್ತೀನಿ ಅಂತ ಹೇಳಿ ಮುರಳಿ 24 ಸಲ ಓದ್ರತ್ತ. ಬೆನ್ನನ್ನು ಕೂಡ ನೆಲಕ್ ಹಚ್ಚಿರ್ಲಿಲ್ಲತ್ತ, ಅಟ್ಟು ಓದಿದ್ರತ್ತ. ಎಟ್ಟು ಓದಿದ್ರಂದ್ರ ಅಣ್ಣರ ಅವ್ರ ಮಾತಾಡಿದ್ರ ಸಾಕ್ರಿ, ಬರೇ ಜ್ಞಾನನ. ಅಟ್ಟ ತಲೆ ಮುರಳಿದರನ ಮುರಳಿ ತಗೊಂಡ್ ಮಾತ್ ಬಂದ್ರು ಕೂಡ ನೀವ್ ಬೇಕಾದ್ರೆ ದಾದಿ ನೀವು ಕ್ಲಾಸ್ ಕೇಳ್ರಿ, ಮುರಳಿ ಮಹಾವಾಕ್ಯ ಬಿಟ್ರೆ ಬೇರೆದ್ ಏನು ಬರುದನೇ ಇಲ್ರಿ ಅವ್ರ ಭಯ.
ಅಟ್ಟ ಜೀರ್ಣ ಮಾಡ್ಕೊಂಡ್ಬಿಟ್ರಿ. ಅದಕ್ಕಲ್ರಿ ಅವ್ರ ಜ್ಞಾನ ಮಂಥನ ಮಾಡೋದ್ರಿಂದ ಇವ್ರ ಒಬ್ರ ದಾದಿರಿ ಅಂತಿಮ ಸಮಯ ಮಟನು ವಾಚ ಸೇವಾ ಮಾಡ್ಯಾರ. ಸ್ಮೃತಿ ತಪ್ಪಲಿಲ್ರಿ. ಪ್ರಕಾಶ್ ಮಣಿಗ ದಾದಿಗೂ ತಪ್ಪೈತ್ರಿ, ಇವ್ರಿಗೂ ರತನ್ ಮೊಯ್ನಿ ದಾದಿಗೂ ತಪ್ಪೈತ್ರಿ. ಅವ್ರಿಗೆ ಬಂದ್ ರತನ್ ಮೊಯ್ನಿ ದಾದಿ ಬಂದ್ರು ಕೂಡ ಕೈಯಾಗ ಮುರಳಿ ಇರ್ತೈತ, ಬರದ್ ಕೊಟ್ಟಿರ್ತ, ಅದನ್ನು ಓದ್ತಾರ, ಅದು ಹೋಗ್ಬಿಟ್ಟೆ. ಕರೆ ಈ ದಾದಿ ಯಾಕ್ರಿ ತಲೆಯಾಗ ಏನು ವ್ಯರ್ಥ ನಡೆದಿಲ್ಲ. ಅವ್ರು ಹೇಳ್ತಾರಿ ಈ ದಾದಿ ಎಂತ ದಾದಿ ಅಂದ್ರ ಒಂದ್ ಸಂಕಲ್ಪ, ಒಂದ್ ಟೈಮ್, ಒಂದ್ ಸಮಯ ಶ್ವಾಸ ವೇಸ್ಟ್ ಮಾಡಿಲ್ಲತ್ರಿ. ಒಟ್ಟು ವೇಸ್ಟ್ ಮಾಡಿಲ್ಲತ್ತ. ಫ್ಲೈಟ್ ನ್ಯಾಗ ಕೂತ್ರುನು ಏನ್ರೆ ಇವ್ರೊಬ್ರ ದಾದಿ ಅಂತ್ರಿ ಯಾವಾಗ ಜಸ್ಟ್ ಮೊಬೈಲ್ ಕರೆ ದಾದಿ ಫ್ಲೈಟ್ ನಾಗ ಕೂತಾಗ ಕಾರ್ ನಾಗ ಕೂತಾಗ ಇಮೇಲ್ ಚೆಕ್ ಮಾಡ್ತಿದ್ರತ್ತೆ. ಏನೇನ್ ಪ್ರತಿ ಇಮೇಲ್ ಬಾಬಾ ಬ್ರಹ್ಮ ಬಾಬಾ ಹೆಂಗ್ ಲೆಟರ್ಗೆ ಆನ್ಸರ್ ಕೊಡ್ತಿದ್ದ, ದಾದಿಗೆ ಬಂದಂತ ಇಮೇಲ್ ಗಳಿಗೂ ದಾದಿ ಏನ್ ಮಾಡ್ತಿದ್ರತ್ತ ಆನ್ಸರ್ ಕೊಡ್ತಿದ್ರತ್ರಿ. ಲಾಸ್ಟ್ ಸಮಯ ಮಟ್ಟನು ಕೂಡ ದಾದಿ ಒಂದಿಟ್ಟು ಟೈಮ್ ವೇಸ್ಟ್ ಮಾಡಿಲ್ರಿ. ನಮ್ಗೆ ಎಷ್ಟ್ ಟೈಮ್ ವೇಸ್ಟ್ ಅವ್ರಿ, ಮತ್ ವ್ಯರ್ಥ ನಡೆಸ್ತೇವ್ರಿ. ಎಷ್ಟ್ ವೇಸ್ಟ್ ಕರೆ ದಾದಿ ಒಂದೂ ವ್ಯರ್ಥ ನಡೆಸಿಲ್ಲತ್ರಿ. ಅದಕ್ಕ ದಾದಿ ಸಂಕಲ್ಪ ಎಲ್ಲಾ ಸಿದ್ಧಿ ಅದು ಅಂತ ಸಮರ್ಥಿದ್ರು ಬಾಳ ಆಗ್ತರಿ. ಅಂದಾಗ ದಾದಿ ಫಸ್ಟ್ ಆಮೇಲೆ ಪೂನಾದಲ್ಲಿ ಸೇವಾ ಮಾಡಾಕ ಬಾಬಾ ಕಳಿಸ್ಕೊಟ್ರಿ. ಪೂನಾದಲ್ಲಿ ಸೇವಾ ಮಾಡಾಗ ಫಸ್ಟ್ ಆ ಟೈಮ್ನಾಗ ಜಯಂತಿ ಬೈನ್ ಪರಿವಾರ ಎಲ್ಲಾನು ಬಂತ್ರಿ, ಅಲ್ಲಿ ಸೇರ್ಕೊಂಡ್ರು. ಸಿಂಧಿ ಪರಿವಾರ ಮಂದಿನೂ ಅಲ್ಲಿ ಬಾಳ ಇದ್ರಿ. ಮತ್ತ ವಿದೇಶಿ ಮಂದಿಗಳು ಎಲ್ರಿ ಪೂನಾನ್ಯಾಗ ಬಾಳ ಐತ್ರಿ. ಸೊ ದಾದಿದ್ ಏನಂದ್ರ ಬಾಬಾ ಅವ್ರಿಗೆ ಏನ್ ಹೇಳಿದ್ರ ಅಂದ್ರ, ನೀನ್ ಗುಣದ್ ಬಾಬಾ ನೋಡ್ರಿ ಅನ್ನೋರ್ ಬಾಬಾ ಅವ್ಯಕ್ತ ಮುರುಡಿಯೋಗ ಎಲ್ಲಾ ಮಧ್ಯದಲ್ಲಿ ಹೇಳ್ತಾರು, ಗುಣ ದಾನ ಕಲಿಬೇಕಂದ್ರ ದಾದಿ ನೋಡ್ ಕಲೀರಿ ಅಂತಾರಿ. ಗುಣ ದಾನ್ ಅಂದ್ರ ಏನ್ ಹೇಳ್ರಿ? ಒಂದು ವಾಚಾದಾನ್ರಿ, ಒಂದು ಜ್ಞಾನದಾನ್ರಿ, ಒಂದು ಮನ್ಸಾದಾನ್ರಿ, ಒಂದು ಗುಣದಾನ್ರಿ. ಗುಣದಾನ್ ಅಂದ್ರೆ ಏನ್ರಿ? ಗುಣದಿಂದ ಶಿಕ್ಷಣ ಕೊಡೋದು, ಗುಣದಿಂದ ತಿಳುವಳಿಕೆ ಕೊಡೋದು. ಅದ ದಾದಿ ಕಡೆ ನೋಡ್ ಕಲೀರಿ, ನಂಬರ್ 1 ಅದಾರತ್ ಹೇಳಿ. ಯಾವಾಗ ಪುನಾದಲ್ಲಿ ಇಷ್ಟು ದೊಡ್ಡ ದಾದಿರಿ ಕರೆ ಎಲ್ಲಾರ್ನು ಸಣ್ಣವ್ರನ್ನ ಮುಂದಿಡೋರ್ರಿ. ಇದಕ್ಕಂತಾರಿ ಗುಣದಾನ. ಸಣ್ಣವ್ರನ್ನ ಮುಂದಿಡೋರ್ರಿ. ದೊಡ್ಡ ದಾದಿ ಇದ್ರು ಕೂಡ ಸಣ್ಣವ್ರನ್ನ ಮುಂದಿಟ್ಟು ಏನ್ ಮಾಡೋರ್ರಿ? ಜ್ಞಾನ ಕೊಡ್ಸಕ್ ಎಲ್ಲಾ ಮಾಡೋರು. ಇವ್ರ ರೂಮ್ನಾಗ ಕುತ್ಕೊಂಡು ಸಕಾಶ್ ಕೊಡೋರು. ಇವ್ರು ಯಾವಾಗ ವಿದೇಶನಾಗ ಬಾಬಾ ಅಂತ ವಿದೇಶನಾಗ ಇನ್ ಹೋಗ್ಬೇಕು, ನೀನ್ ಸೇವಾ ಮಾಡ್ಬೇಕು. ಯಾವಾಗ ಬ್ರಹ್ಮ ಬಾಬಾ ಶರೀರ್ ಬಿಟ್ಮೇಲೆ ಜಗದೀಶ್ ಬಾಯ್ಜಿ ಏನಂದ್ರೆ ಇದು ವಿದೇಶ ಸೇವಾ ಆಗ್ಬೇಕು ಅಂತ. ಎಲ್ಲಾ ವಿದೇಶ ಸೇವಾ ಆಗ್ಬೇಕು, ಯಾರ್ ಆಗ್ಬೇಕಂದ್ರೆ ನಮಗ್ ಗೊತ್ತಿಲ್ಲ, ನಿಮ್ಗ್ ಗೊತ್ತಿಲ್ಲ ಹೇಳಕಂದ್ರೆ. ಆಮೇಲೆ ಎಲ್ಲಾರ್ಗು ನೆನಪ್ ಬಂತು, ಜಾನಕಿ ದಾದಿ ವಿದೇಶಿ ಮಂದಿಗೆ ಬಾಳ್ ಪಾಲನ ಕೊಟ್ಟಾರು, ಅವ್ರನ್ನ ಕಳಿಸ್ಕೊಡ್ರಿ ಅಂತ ಅಂದ್ಬಿಡ್ತಾರ. ಆಮೇಲೆ ಬಾಪ್ ದಾದ ಹೇಳ್ತಾರ ನೀವ್ ವಿದೇಶಿಗೆ ಹೋಗ್ಬೇಕಂತ. ಬಾಬಾ ನಂಗೆ ಇಂಗ್ಲೀಷ್ ಬರಂಗಿಲ್ಲ, ನಾ ಏನ್ ಹೋಗ್ಲಿ ಅಂತ. ಬಾಬಾ ಇಂಗ್ಲಿಷ್ ತಗೊಂಡು ಏನ್ ಮಾಡೋರ, ಲ್ಯಾಂಗ್ವೇಜ್ ಏನ್ ಅವಶ್ಯಕತೆ ಇಲ್ಲ, ಲ್ಯಾಂಗ್ವೇಜ್ ಭಾಷಣದ ಅವಶ್ಯಕತೆ ಇಲ್ಲ, ಭಾಷಣದ ಅವಶ್ಯಕತೆ ಐತಿ, ನೀವ್ ಹೋಗು ಅಂತಂತಾರ. ಹೋದ್ಕೊಳ ಬಾಬಾ ನಾ ಇಲ್ಲಿ ಮಧುಬನ್ ಹೆಂಗ್ ಬಿಟ್ಟು ಹೋಗ್ಲಿ, ಮಧುಬಂದ ಟ್ರಾನ್ಸ್ಲೇಟ್ ಹೆಂಗ್ ಬಿಟ್ಟು ಹೋಗ್ಲಿ, ಮಧುಬನ್ ಫೋಟೋ ಹೆಂಗ್ ಬಿಟ್ಟು ಹೋಗ್ಲಿ, ಇವ್ರನ್ನೆಲ್ಲ ಹೆಂಗ್ ಬಿಟ್ಟು ಹೋಗ್ಲಿ. ನೀನ್ ಅಲ್ಲಿ ಹೋಗಿ ಮಧುಬಂದ ಮಾಡೆಲ್, ನೀನ್ ಚೋಟಾ ಮಾಡೆಲ್ ನೀ ತಯಾರ್ ಮಾಡ್ಬೇಕು. ಮತ್ತ ಇದ್ ನೀನ್ ಟ್ರಾನ್ಸ್ಲೇಟ್ ಪ್ರಕಾಶ್ ಮಣಿ ದಾದಿ ಅವ್ರು ಬಿಡ್ರಿ. ಅವ್ರು ಇವ್ರಕಿ ಎಲ್ಲ ಒಬ್ರಕಿತ ಒಬ್ರಿ ದಾದಿಗಳಾದ್ರ ಪ್ರಕಾಶ್ ಮಣಿ ನಿನಗ ನಾ ವ್ಯವಸ್ಥೆ ಮಾಡ್ತೀವಿ, ಇದ ಟ್ರಾನ್ಸ್ಲೇಟ್ ನೀನ್ ಕೊಟ್ಟು ಕಳಿಸ್ತೀರ, ಇದ ಟ್ರಾನ್ಸ್ಲೇಟ್ ಅವ್ರಿಗೆ ಕೊಟ್ಟು ಕಳಿಸಿದ್ರಿ. ಅಲ್ಲಿ ನೋಡ್ರಿ ಎಂತದ್ ನೋಡ್ರಿ, ಇದು ಕಲಿಯುವಂತದ್ರಿ. ಜಯಂತಿ ಬೇನ್ ಇವ್ರು ಎಲ್ಲಾರು ಏನ್ ಮಾಡ್ತಿದ್ರತ್ತ, ಕ್ಲಾಸ್ ಕೊಡ್ತಿದ್ರತ್ರಿ, ಕೋರ್ಸ್ ಕೊಡ್ತಿದ್ರತ್ತ. ದಾದಿ ಬೆಡ್ರೂಮ್ ಬಾಬಾನ್ ರೂಮ್ನಾಗ ಕೂತ್ಕೊಂಡ್ ಸಕಾಶ್ ಕೊಡ್ತಿದ್ರತ್. ಬಾಬಾ ಅಂದಿದಂತೆ, ನೀನ ಎಲ್ಲಾರ್ನು ಮುಂದ್ ಮಾಡುವಂತ ಗುಣ ದಾನಿ ಅದಿ, ನೀ ಎಲ್ಲಾರ್ನು ಮುಂದ್ ಮಾಡು. ನೋಡ್ರಿ ನಾವ್ ಎಲ್ಲಾರ್ನು ಮುಂದ್ ಮಾಡ್ರ ನಾವ್ ಹಿಂದ್ ಹೋಗ್ತೇವತ್ತದೆ. ಎಷ್ಟ ಹೊಲಸ ವಿಚಾರಗಳು ನೋಡ್ರಿ. ಕರೆ ನೋಡ್ರಿ ದಾದಿ ಏನ್ರಿ ಹಿಂದ್ ಉಳಿದ್ರು? ಎಲ್ಲಾರ್ಕಿಂತ ದೊಡ್ಡ ದಾದಿ ಆಗ್ಬಿಟ್ರಿ. ತಾವು ಅಲ್ಲಿ ಬಾಬಾನ್ ರೂಮ್ನಾಗ ಕುತ್ಕೊಂಡ್ ಏನ್ ಮಾಡ್ತಿದ್ರತ್ತ, ಯಾರ್ ಕೋರ್ಸ್ ಕೊಡ್ತಿರ್ತಾರಲ್ರಿ ಅವ್ರಿಗೆ ಸಕಾಶ್ ಕೊಡ್ತಿದ್ರತ್ರಿ. ಮತ್ತೆ ದೊಡ್ಡ ವಿದೇಶ ಪ್ರೋಗ್ರಾಮ್ನಾಗ ಹೋಗಿದ್ರಲ್ರಿ, ಮೊದ್ಲಾಗಿಡ್ರಿ ದೊಡ್ಡ ಸ್ಟ್ಯಾಂಡ್ ಮಾಡೋರತ್ರಿ. ಸ್ಟ್ಯಾಂಡ್ ಮೇಲೆ ಅವ್ರ ಮೇಲೆ ಕುಂಡ್ರವ್ರತ್ರಿ, ಅದ್ರ ಮ್ಯಾಗ ಕೂತಕೋರ ಹಿಂಗ ಇದ್ರ ಮೇಲೆ ಸ್ಟ್ಯಾಂಡ್ ಮಾಡಿರತ್ತ, ಅದ್ರ ಮ್ಯಾಗ ಕೂತ ಅವ್ರಿಗೆಲ್ಲರಿಗೂ ಸಕಾಶ್ ಕೊಡೋರತ್ರಿ. ದಾದಿ ಏನಾರತ್ತ, ನೀವು ಹೇಳೋದ್ ಹೇಳ್ರಿ, ನಾ ಸಕಾಶ್ ಕೊಡ್ತೀನಂತ ಹೇಳಿ. ಮಣ್ಣಿ ಅವ್ಯಕ್ತ ಮುರಳಿಯೋ ಬಾಪ್ತದ ಮಣ್ಣಿದ ಬಂದಾಗ ಬಾಬಾ ಎಲ್ಲಾರ ಮಧ್ಯದಲ್ಲಿ ಹೇಳ್ದ, ದಾದಿಗ್ ಆರಾಮ್ ಇರ್ಲಿಲ್ಲ ಕರೆ ಎದ್ ಕರಾಚಿಯಾಗ ಸೇವಾ ನಡೆಯತಿತ್ತು, ಅಲ್ಲಿ ದಾದಿ ಸಕಾಶ್ ಕೊಟ್ರು ಅಂತ ಬಾಬಾ ಮಣ್ಣಿ ಮುರಳಾಗ ಹೇಳ್ದ. ನೀವ್ ಕೇಳಿರೋ ಇಲ್ಲ ಗೊತ್ತಿಲ್ಲ. ಸಕಾಶ್ ಕೊಟ್ರ ದಾದಿಗ್ ಆರಾಮ್ ಇಲ್ಲಾಗಿತ್ತ. ಕರೆ ಅವ್ರ ಏನ್ ಸೇವಾ ಮಾಡತ್ತಾರಲ್ಲ, ಎಲ್ಲಿ ಕರಾಚಿಯಾಗ ಯಾರೋ ಒಬ್ರು ಸೇವಾ ಮಾಡಕ್ ಹೋಗ್ಯಾರಿ ಸಿಂಧಿ ಪರಿವಾರದವ್ರಿಗೆ. ಅಲ್ಲಿ ಹೋದವ್ರಗ ದಾದಿ ಏನ್ ಮಾಡತ್ತಾರ,
ಆ ದಾದಿ ಏನ್ ಮಾಡತ್ತಾರು ಸಕಾಶ್ ಕೊಟ್ರು, ಹಿಂಗ ನೀವ್ ಅವ್ರ ನೋಡಿ ಕಲೀರಿ ಅಂತ ಬಾಬಾ ಎಲ್ಲಾ ಸಭಾದಲ್ಲಿ ಅವ್ರ ಹೆಸರು ತಗೊಂಡ್ ಹೇಳಿದ್ರಿ. ಆರಾಮ್ ಇರ್ಲಿಲ್ಲ ಅಂದ್ರು ಕೂಡ ದಾದಿ ಏನಾದ್ರ ಸಕಾಶ್ನ ಯಾರ್ದ ಪ್ರೋಗ್ರಾಮ್ ನಡೀತಿ, ಏನ್ರ ವಿಘ್ನ ನಡೀತೈತಿ ಎಲ್ಲಾ ದಾದಿ ಕಾಲ್ ಮಾಡಾರತ್ರಿ. ಕಾಲ್ ಮಾಡಿರ ಸಕಾಶ್ ಕೊಟ್ರಿ ದಾದಿ ಅನ್ನೋರತ್ರಿ. ನಾವ್ ಏನ್ ಮಾಡ್ತೇವ್, ಇದ್ ಸೇವಾ ಇರ್ಲಿಲ್ಲ, ಈ ಸೇವಾ ಇರ್ಲಿಲ್ಲ, ಇದ್ರ ಸೇವಾ ಐತಲ್ರಿ. ಈಗ ಯಾರೊಬ್ರು ಸೇವಾ ಮಾಡತ್ತಾರ, ನಾನು ಒಳಗ್ ಕುತ್ಕೊಂಡ್ ಸಕಾಶ ಕೊಡ್ಬೋದ್ಲಾ? ಇದು ಸೇವಾನ ರೀ, ಇದು ದೊಡ್ಡ ಸೇವಾ ರೀ. ಮನಸಾದಿಂದ ನಿರ್ವಿಘ್ನ ಶುಭ ಭಾವನೆ ಕೊಡೋದು ದೊಡ್ಡ ಸೇವಾ ರೀ. ಇದಕ್ಕಿಂತ ದೊಡ್ಡ ಸೇವಾ ಯಾವ್ದೂ ಇಲ್ರಿ. ಹೌದು, ಯಾರೋ ಒಬ್ರು ಸೇವಾ ಮಾಡತ್ತ, ನಾವ್ ಹಿಂದಿಂದ ಸಕಾಶ್ ಕೊಡೋದು, ಅದ್ ಜಮಾ ಇಲ್ಲಕೈತಿ ಬಾಬಾಂಗ್ ಗೊತ್ತಿರ್ತೈತಿ, ಆ ಜಮಾ ಆಗತೈತಲ್ರಿ ಅದು. ಹೌದು ಇಲ್ರಿ? ಇಷ್ಟ ಆದ್ರೆ ಆಮೇಲೆ ಪುನಾದಲ್ಲೂ ಸೇವಾ ಆಯ್ತು, ಪುನಾದಲ್ಲಿ ಆಯ್ತು. ಆಮೇಲೆ ದಾದಿ ಬಾಂಬೆಗ್ ಸೇವಾ ಮಾಡ್ರು, ಹೈದರಾಬಾದ್ಗೂ ಸೇವಾ ಮಾಡ್ರು, ಅಹಮದಾಬಾದ್ಗೂ ಸೇವಾ ಮಾಡ್ರು. ಆಮೇಲೆ ಎಲ್ಲಿ ಹೋದ್ರು, ಜಯಂತಿ ಬೇಂದಂತೂ ಜಯಂತಿ ಬೇಂದು ಹೆಂಗಾತಂದ್ರ ದಾದಿ ಬಂದ್ರತ್, ಇವ್ರೆಲ್ಲಾ ತಿರುಗಾಡಿ ಎಲ್ಲಾ ಮಾಡಿ ಬಂದ್ರತ. ಆಮೇಲೆ ಇವ್ರಿಗೆ ಅಂದ್ರತ, ಸಣ್ಣ ವಯಸ್ಸಲ್ರಿ ದಾದಿ ಮತ್ತಿನ್ ಹೆಂಗ ದಾದಿ ಗೊತ್ತಾತತ್ರಿ ಇವ್ರಿಗೆ ಏನ್ ಹೇಳ್ಬೇಕಂತ. ಯಾಕಂದ್ರೆ 3-4 ತಿಂಗಳು ಎಲ್ಲಾ ಕಡೆ ವಿದೇಶದಿಂದ ಬಂದ್ 3-4 ತಿಂಗಳೆಲ್ಲ ಬರೀ ಮೌಜ್ ಮಾಡಿದ್ರತ. ಆಮೇಲೆ ದಾದಿಗೆ ಕೇಳತ್ತ, ನೋಡಪ್ಪಿ ಜಗತ್ತಂತೂ ಬಾಳ ಕೆಟ್ಟೈತಿ, ಅವ್ರಿಗೂ ಬಾಳ ಏನ್ ಮಾಡ್ಲಿ ಅಂತ ಅದಾತಿದ್ರತ. ನೋಡ ಈ ಹಾದಿನೂ ಚಲೋ ಐತಿ, ನೋಡು ಟ್ರೈ ಮಾಡಿ ನೋಡು ಅಂತಾರ. ಅದಕ್ಕ ಅವ್ರ ಕೇಳಿದ್ರತ್ತ, ದಾದಿ ನನ್ ಮನಸ್ ವಿಚಲಿತ ಆಗತೈತಿ, ಶಾಂತ ಮಾಡ್ಬೇಕಂದ್ರೆ ಏನಂದ್ರ ಈ ಯೋಗ ಮಾಡು ಅಂತ. ಅವತ್ ದಾದಿ ಜಯಂತಿ ಬೇನ್ ಅವತ್ತನ ಕೋರ್ಸ್ ಕೊಡಾಕತ್ರತ. ದಾದಿ ರೀ ಸಣ್ಣ ಮಕ್ಳ ಪ್ರೋಗ್ರಾಮ್, ಸಣ್ಣ ಮಕ್ಳು ಬರ್ತಿದ್ರಲ್ರಿ, ದಾದಿ ತಮ್ಮ ಕಡಿಮೆ ಮಾಡ್ಕೊಂಡ ಅವ್ರಿಗೆ ಊಟ ಕೊಡ್ತಿದ್ರತ್, ತಮ್ಮ ಕಡಿಮೆ ಮಾಡ್ಕೊಂಡ್. ಹುಡುಗರು ಎಲ್ಲಾರು ಬಂದ ಅವಾಗ ಟೈಮ್ನಾಗ ಬೆಗ್ರಿ ಪಾಟ್ರಿ, ಆ ಟೈಮ್ನಾಗ ಇಟ್ಟು ವ್ಯವಸ್ಥೆ ಇರ್ಲಿಲ್ರಿ. ಕರೆಕ್ಟ್ ತಮ್ಮಗ್ ಕಡಿಮೆ ಮಾಡ್ಕೊಂಡು ಏನ್ರಿ ಮಕ್ಳಿಗೆ ಊಟ ಮಾಡಿಸ್ತಿದ್ರತ್ತ. ಇಷ್ಟ ಊಟ ಮಾಡಿಸಾದ್ಮೇಲೆ ಬಾಂಬೆದಲ್ಲಿ ಚಿತ್ರ ಪ್ರದರ್ಶನಿ ಆಗಿತ್ತಂತ್ರಿ. ಬಾಳ ದೊಡ್ಡ ಮನಸ್ಸಂತ್ರಿ, ಡಬ್ಬಿ ತುಂಬ ಏನ್ ಮಾಡ್ತಿದ್ರತ್ತ, ಟೋಳಿ ಮಾಡ್ತಿದ್ರತ್ತ. ಡಬ್ಬಿ ತುಂಬ್ರಿ. ಪ್ರಕಾಶ್ ಮಣಿ ದಾದಿ ಬಾಂಬೆನಾಗ ಚಿತ್ರ ಪ್ರದರ್ಶನ ಐತಿ, ಪುನಾದಿಂದನೂ ಏನ್ರ ಹೋಗ್ಬೇಕು ಅಂತ ಹೇಳಿ ಡಬ್ಬಿ ತುಂಬಿ ಟೋಳಿ ಪ್ಯಾಕ್ ಮಾಡ್ಕೊಂಡ ಪುನಃ ಏನ್ರಿ ಬಾಂಬೆಗೆ ಚಿತ್ರ ಪ್ರದರ್ಶನ ಅಲ್ಲಿ ಕೊಡ್ಬೇಕು. ಅಂದ್ರ ದಾದಿ ಬರ್ರೇ ಏನಿತ್ತಂದ್ರ ನನಗೇನ್ ಬಾಬಾ ಕೊಟ್ಟಾನು, ನನಗ್ ಏನ್ ಸಿಕ್ಕೇತಿ ನಾ ಅದನ್ನ ಕೊಡ್ಬೇಕು, ಬರ್ರೀ ನಾ ಕೊಡ್ಬೇಕು. ಜಯಂತಿ ಬೇನ್ ಹೇಳತ್ತಾರ, ಇದು ಕೊಡ್ಬೇಕ ಅನ್ನೋದು ಸಂಪನ್ನಿದ್ದಾಗ ಕೊಡ್ಬೇಕಂತಿಲ್ಲ. ಕಡಿಮೆ ಟೈಮ್ನಾಗು ಆ ಸಮಯನ ಏನೂ ಇರ್ಲಿಲ್ಲ, ಕರೆ ಏನ್ ದಾದಿಗೆ ಏನೈತಿ, ನಾ ಬರೇ ಕೊಡವೆ. ನನಗ ಬ್ರಹ್ಮ ಬಾಬಾ, ನನಗ ಶಿವ್ ಬಾಬಾ, ನನಗ ದಾದಿಗಳು ನನಗೇನ್ ಪಾಲನೆ ಕೊಟ್ಟಾರ, ನಾ ಮತ್ತೊಬ್ರಿಗೆ ಕೊಡ್ಬೇಕು, ನಾ ಅವ್ರಿಗೆ ಕೊಡ್ಬೇಕು. ಬರೀ ಇದೆ ರೀ, ನಾ ಕೊಡ್ಬೇಕು. ಯಾವಾಗ್ಲೂ ನೀವ್ ಬೇಕಾದ್ ನೋಡ್ರಿ, ದಾದಿ ಹತ್ರ ಏನ್ರ ಡ್ರೈ ಫ್ರೂಟ್ಸ್ ಏನಿತ್ತ ತೊಗೊಂಬರ್ರಿ, ನಾನು ಕೊಡ್ಬೇಕು. ನಾ ಏನ್ರ ತೊಗೊಂಬರ್ರಿ, ಅದನ್ನ ಕೊಡ್ಬೇಕು, ಅದನ್ನ ತೊಗೊಂಬರ್ರಿ, ಏನ್ರ ಕೊಡ್ಬೇಕು, ಒಟ್ಟು ಕೊಡ್ಬೇಕು. ಅದಕ್ಕ ಕೊಡ್ಬೇಕು ಅಂದ್ಕೊಳ್ಳಿ ಸತ್ಯ ಮಹಾರಾಣಿ ಆಗ್ತಾರೆ. ನಾವ್ರಿ ಅದಕ್ಕೆ ನಾವ್ ಏನಾದ್ರಿ ಪ್ರಜಾ ಏನ್ರಿ ದಾಸಿ ಪದವಿ. ಹಾ ಅದಕ್ರಿ, ಅದಕ್ಕ ದಾದಿ ಹಿಂಗಿದ್ರಿ ನಮ್ ದಾದಿ ರೀ. ಮತ್ತ ದಾದಿ ಏನಂದ್ರಿ, ವಿದೇಶನ್ಯಾಗ ಹೋದಾಗ, ನೀವ್ ಹೋದ್ ವರ್ಷ ಹೇಳಿದೆ ನೆನಪಿರ್ಬೇಕ್ರಿ, ಒಬ್ರು ಕುಮಾರಿ ಇದ್ರಿ, ಅವ್ರ ಪತಿ ಪತ್ನಿ ಅಂದ್ರ ಆಕಿ ಮದ್ವಿ ಆಗ್ತಾಳ್ರಿ. ಮದ್ವಿ ಆದ್ಕೂಳೆ ಪ್ರೀತಿ ಮಾಡಿ ಮದ್ವಿ ಆಗ್ತಾರೋ. ಆಮೇಲೆ ದಾದಿ ಅವ್ರನ್ನೂ ಕರೆಸ್ತಾರ. ಏನಾಯ್ತು, ಬಾಬಾನ್ ತಿಳ್ಕೊಂಡ್ರು ಬಿಟ್ಟು ಹೋಗ್ಯಾರಲ್ಲ ಅಂತ ಹೇಳಿ ಅವ್ರ ಮತ್ ಪುನಃ ಕಳಿಸ್ತಾರ. ಅವ್ರಿಗೊಂದ್ ಮಗು ಇರ್ತೈತಿ, ಆ ಮಗು ಏನಿರ್ತೈತ್ರಿ, ಕುರುಡಿರ್ತೈತ್ರಿ. ಅದಕ್ಕ ಅವ್ರ ದಾದಿ ಕೇಳ್ತಾರೆ, ನಿನ್ ಮಗು ಇಲ್ಲೇನ ಅಂತ. ಐತಿ ದಾದಿ ಅಂತ, ಕುರುಡೈತೆ, ಕರ್ಕೊಂಬಾ ನಾಳೆ ಅಂತ ಹೇಳ್ತಾರೆ. ಆಮೇಲೆ ಕರ್ಕೊಂಬಾ ಅಂತ ಹೇಳ್ತಾರೆ. ಬರ್ತಾರೆ. ಬಂದ್ಮೇಲೆ ಅದ ಗುರುವಾರ ದಿವಸ ಎಷ್ಟೆಲ್ಲ ತೋರ್ಸಿರ್ತಾರೆ, ಯಾವ ದವಾಖಾನಿ ತೋರ್ಸಿರ್ತಾರೆ. ಏನಾದ್ರೂ ಅದ ಆಪರೇಷನ್ ಆಗೋದಿಲ್ಲ, ಫೇಲ್ ಆಕೈತೆ ಡಾಕ್ಟರ್ ಹೇಳೇ ಕಳ್ಸಿಬಿಟ್ಟಿರ್ತಾರೆ. ಆದ್ರೆ ಗುರುವಾರ ದಿನ ಬಂದಿರ್ತಾರೋ, ಗುರುವಾರ ದಿನ ಅದ ತಾನ ಎದ್ದು ಬಂದ ದಾದಿ ಮುಖ ಮುಟ್ತೈತ್ರಿ. ಮುಟ್ಟಿ ತೀರ್ಥ ಕುಡಿತೈತ್ರಿ. ತೀರ್ಥ ಕುಡ್ಕೊಳ್ಳಿ ದಾದಿ ಅಂತಾರು, ಕುರುಡ್ರ ಅಂತೀರಿ, ಅದ ತಾನ ಎದ್ದು ಬಂದ ನನ್ ಮುಖ ಹೆಂಗ ಮುಡ್ತು. ಅದಕ್ಕ ದಾದಿ ದೃಷ್ಟಿ ಕೊಡ್ತಾರ. ದೃಷ್ಟಿ ಕೊಟ್ಟು ಏನ್ ಹೇಳ್ತಾರ, ಹೋಗಿ ನೀವ್ ಹೊಳ್ಳಿ ಇನ್ನೊಂದ್ಸಲ ತೋರ್ಸ್ಕೊಂಬಾ ಅಂತಾರ. ತೋರ್ಸ್ಕೊಂಡ್ ಬಂದಾಗ ಡಾಕ್ಟರ್ ಹತ್ರ ಕಮಾಳತ್, ಇದಕ್ ನಾವ ಅಂದೇವಿ ಇದಕ್ ಹೋಗೇದ ಕಣ್ಣು ಆಪರೇಷನ್ ಆದ್ರೂ ಇದು ಸಕ್ಸಸ್ ಆಗಂಗಿಲ್ಲ, ಹೆಂಗತ್ ಹೇಳಿ ಆಪರೇಷನ್ ಮಾಡ್ತಾ ಕಣ್ಣು ಬರ್ತೈತ್ರಿ. ದೃಷ್ಟಿ ಕೊಟ್ಟಿದ್ದಕ್ಕ, ದಾದಿ ದೃಷ್ಟಿ ಕೊಟ್ಟಿದ್ದಕ್ಕ ತೀರ್ಥ ನೀರ್ ಕುಡ್ದಿದ್ಕ್ರಿ. ಅದಕ್ ಏನಾತ್ರಿ, ಹೊಳ್ಳಿ ಏನ್ ಬತ್ರಿ, ಇದು ಬತ್ರಿ. ಒಂದ್ಸಲ ಆಕ್ಸ್ಫರ್ಡ್ ಲಂಡನ್ ಇದು ಕಟ್ಟುದ್ ಇರ್ತೈತ್ರಿ,
ಅವಾಗ ಸ್ವಲ್ಪ ಅಮೌಂಟ್ ಬೇಕಾಗಿರ್ತೈತ್ರಿ. ಯಾರ್ ಮಾಡ್ತೀರಿ ಅಂತ ಕೇಳ್ತಿರ್ತಾರ. ಯಾರು ಎಟ್ಟೆಟ್ ಬೇಕಾ ಅಟ್ ಮಾಡ್ತಾರೆ. ಒಬ್ರು ಕಾರ್ಪೆಂಟ್ರ್ ಏನಂತಾರು, ನನಗೂ ಮಾಡ್ಬೇಕಂತ ಐತಿ ಕರೆ ನಂಗೆ ಅಷ್ಟೇ ಇಲ್ಲಲ್ಲ ಅಂತ ಹೇಳಿ ಅಟ್ಟ ಇಟ್ಕೊಂಡಿರ್ತಾರ. ಪತಿ ಪತ್ನಿ ಇಬ್ರು ಗಾಡಿಲೆ ಹೋಗ್ಬೇಕಾದ್ರಿ ಒಬ್ಬರದ್ದು ಆಕ್ಸಿಡೆಂಟ್ ಆಗಿರ್ತೈತ್ರಿ. ಅವ್ರ ಆಕ್ಸಿಡೆಂಟ್ ಆದಾಗ ಅವ್ರನ್ನ ಏನ್ ಮಾಡ್ತಾರಂದ್ರ ಕುಡಿದಿರ್ತಾನ್ರಿ, ಕುಡಿದವ್ನ ಬಚಾವ್ ಮಾಡಿ ಎಲ್ಲಾ ಮಾಡಿ ಅವ್ರನ್ನ ಹಾಸ್ಪಿಟಲ್ನಾಗೆ ಹೋಗ್ಬಿಡ್ತಾರ. ಹೋದ್ಮೇಲೆ ಅವ್ನ್ ಯಾಕೆ ಕುಡಿದ್ ಬಿದ್ದು ಆಕ್ಸಿಡೆಂಟ್ ಆಗಿದ್ಲ, ಅವ್ನ್ ಕೋಟ್ಯಾದಿ ಬರ್ತಿರ್ತಾರ್ರಿ. ಅವ್ನ ಮಕ್ಳು ಇರೋದಿಲ್ರಿ. ಅವ್ರು ಹೋಗ್ಬೇಕಾದ್ರ ಅವ್ನ್ ಶರೀರ್ ಬಿಡ್ಬೇಕಾದ್ರ ಏನ್ ಮಾಡ್ತಾನ, ನಂದ್ ಆಸ್ತಿ ಎಲ್ಲ ಇವ್ರಿಬ್ರು ಪತಿ ಪತ್ನಿ ಅಂತ ಹೆಸರು ಬರ್ದೊಟ್ಟು ಹೋಗ್ಬಿಡ್ತಾನ್ರಿ. ಆಮೇಲೆ ಮರದ ದಿವಸ ಬರ್ತಾರು, ನಿಮಗ ಬಂದೈತೆ ಅಂತ ಹೇಳಿ ಇವ್ರಿಗ ಬರ್ತೈತಿ. ಎಷ್ಟೋ ಡಾಲರ್ಸ್ ಬರ್ತಾವ್ರಿ. ಎಷ್ಟೋ ಡಾಲರ್ಸ್ ಬಂದ್ಮೇಲೆ ಅವ್ರ ಏನ್ ಯೋಚನೆ ಮಾಡ್ತಾರೋ, ಅರ್ಧ ನಾವ್ ಇಟ್ಕೊಂಡು ಅರ್ಧ ಅವ್ರ ಮನಿನೇ ಇರಂಗಿಲ್ಲ, ನಾವ್ ಅದ್ರಲ್ಲೇ ಮನಿ ಕಟ್ಕೊಂಡು ಅರ್ಧ ದಾದಿಗೆ ಕಟ್ಟಕತ್ತೈತಿ, ಆಕ್ಸ್ಫರ್ಡ್ ಲಂಡನ್ ಇದು ಕಟ್ಟತೈತಿ, ಅದಕ್ ಹಾಕ್ಬಿಡೋಣ ಅಂತ ಹೇಳಿ ಅವ್ರ ಯೋಚನೆ ಮಾಡ್ತಾರ ಅದರ್. ಆಮೇಲೆ ಹಾಕ್ತಾರ. ಆಮೇಲೆ ಮತ್ತೆ ಸಂಕಲ್ಪ ಬರ್ತೈತಿ, ನಾವ್ ಎಟ್ಟು ದಿವಸ ಇರೋರದೇವಿ, ಮನಿ ಅಂತೂ ಐತ್ಲಾ ಇಬ್ರಿಗೆ ಎಟ್ ಇರ್ಬೇಕಲ್ಲ ಅಟ್ ಐತ್ಲಾ, ಪೂರನ ಬಾಬಾ ಕೊಟ್ಟು ಬಿಡೋಣ ಅಂತ ಹೇಳಿ ಪೂರನ ಬಾಬಾ ಕೊಟ್ಟು ಬಿಡ್ತಾರ. ಕೊಟ್ಟಾದ್ಮೇಲೆ ದೊಡ್ಡ ಏನ್ರಿ ಆಕ್ಸ್ಫರ್ಡ್ ರಿಟ್ರೀಟ್ ಆಕೈತಿ. ಅಲ್ಲಿ ರೂಮ್ ಚಾವಿಗಳು ಇಟ್ಟಿರ್ತಾವ್ರಿ. ಆ ರೂಮ್ ಚಾವಿಗಳನ್ನ ನೋಡ್ಕೊಳಕ ಒಬ್ರು ಬೇಕಾಗಿರ್ತಾರ. ಟೈಮ್ ದಾದಿ ನೆನಪ್ ಬರ್ತೈತಿ, ಇವ್ರಿಬ್ರು ಎಲ್ಲದಾರು, ಇವ್ರಿಬ್ರು ಪತಿ ಪತ್ನಿ ಎಲ್ಲದಾರು ಅಂತ ಹೇಳಿ ನೆನಪ್ ಬಂದ್ ಅವ್ರಿಬ್ರುನು ಕರೆಸ್ತಾರೋ. ಈಗ ಆಕ್ಸ್ಫರ್ಡ್ ರಿಟ್ರೀಟ್ ಬೀಗಿಕಾಯಿ ನೋಡ್ಕೋಕದಾರಿ. ಹೆಂಗ್ ನೋಡ್ರಿ, ನಾವ್ ಏನ್ ಮಾಡಿರ್ತೇವಿ ಬಾಬಾ ಉಳ್ಸಂಗೇ ಇಲ್ರಿ. ಅದ್ರ ಋಣ ಬಾಬಾ ಏನ್ ಮಾಡ್ತಾನ್ರಿ, ಕೊಡ್ತಾನ್ರಿ. ಮತ್ತ ಒಂದ್ಸಲ ಎಷ್ಟ್ ದಾದಿ ಬಾಬಾ ಪ್ರೀತಿ ಅದ ನೋಡ್ರಿ. ಒಂದ್ಸಲ ದಾದಿಗೆ ಯಾವ್ದೋ ಒಂದ್ ಜಾಗ ತಗೋಬೇಕಾಗಿರ್ತೈತ್ರಿ, ಅದ್ ರಿಟ್ರೀಟ್ ಮಾಡ್ಬೇಕಾಗಿರ್ತೈತಿ. ಅದ್ ನೋಡಿರ್ತಾರತ್ತ 2 ಕೋಟಿ ಅಂತ ಹೇಳ್ತಾರೆ. 1 ಕೋಟಿ ಜಮಾ ಆಗಿರ್ತೈತ್ರಿ, 1 ಕೋಟಿ ಎಲ್ಲಾ ಸೇರಿರ್ತೈತಿ. 1 ಕೋಟಿ ಇನ್ನ ಆಗ್ಬೇಕಾಗಿರ್ತೈತಿ. ಅದಕ್ಕ ದಾದಿ ಏನ್ ಮಾಡ್ಲಿ ಅಂತ ಹೇಳ್ಕೊಳ್ಳಿ ಸಂದೇಶ ಕಡೆ ಮ್ಯಾಕ್ ಕಳಿಸಿ ಏನ್ ಹೇಳ್ತಾರೋ, ಈ 1 ಕೋಟಿ ಇನ್ನ ಬೇಕಾಗೈತಿ ಬಾಬಾ, ಹೆಂಗ್ ಮಾಡ್ಬೇಕು ಅಂತ. बच्ची की आंख पड़ी है ना उस पर, तो बाप दादा तो हाजिर है ही, बाप दादा तो दिलाएगा. ನೋಡ್ರಿ ಇದು ಎಂತ ಮಹಾವಾಕ್ಯ, ಯೋಚನೆ ಮಾಡ್ರಿ. ಸ್ವಯಂ ಭಗವಂತ ಹೇಳಾಕತ್ತಾನು, बच्ची की आंख पड़ी है, बच्ची की नजर पड़ी है, तो बाबा तो हजूर है. ಇದು ನೋಡ್ರಿ, ಇದಕ್ಕಂತವ್ರಿ. ನೋಡ್ರಿ ಯೋಚನೆ ಮಾಡ್ರಿ, ಇದು ಬಾಬಾ ಎಷ್ಟ್ ಪ್ರೀತಿ ಮಾಡ್ತಿರ್ಬೇಕು ಹೇಳಿ. ಬರೀ ಕಣ್ಣು ಬಿದ್ದೈತ್ಲಾ ಆತ, ಅಕ್ಕಿ ಪಸಂದ್ ಬಂದೈತ್ಲಾ, ನನ್ ಮಗಳಿಗೆ ಪಸಂದ್ ಬಂದಿದ್ಲಾ, ನನಗೂ ಪಸಂದ್ ಬಂದೈತಿ, ನಾ ಹೆಂಗ್ರ ಯೋಚನೆ ಮಾಡ್ಬೇಡಿ, ನಾನ್ ಮುಂಚೆ ಅನ್ನಿಸ್ತೋಡಿ ಹೆಂಗ್ರ ಗೊಳೆ ಮಾಡ್ತೇನೆ ಕೊಡಿಸ್ತೇನೆ ಅದ್ ಬಿಟ್ರಿ ಬಾಪ್ ತಾತ ಸಂದೇಶ ರೀ. ಮುಂಚೆ ಅನ್ನಿಸ್ತೋಗ ಒಬ್ರು ಯಾರೋ ಬಂತ್ರಿ, ಸಂದೇಶ ಬತ್ರಿ, ಕೊಡಿಸೇ ಬಿಟ್ರಿ. ಹಿಂಗ ನೋಡ್ರಿ ಅಣ್ಣಾರ, ನಾವ್ ಬಾಬಾನ್ ಪ್ರೀತಿ ಮಾಡಕ್ ನೋಡ್ತೇವೆ. ಹಿಂಗ ಮಾಡ್ರಲ್ಲ ಕರ್ಮಗಳನ್ನ, ಬಾಬಾ ನನ್ನನ್ನ ಪ್ರೀತಿ ಮಾಡಿರ್ಬೇಕು. ಹಿಂಗ ಇವ್ ಮಾತುಗಳು ಬಂದಿರ್ಬೇಕ್ರಿ, ಬಾಬಾ ನಮ್ಮನ್ನ ಪ್ರೀತಿ ಮಾಡಿರ್ಬೇಕ್ರಿ. ನಾವ್ ಯೋಗಕ್ ಕೂತ್ರ ಬಾಬಾ ಪ್ರೀತಿ ಮಾಡಿರ್ಬೇಕ, ಅಂತ ಕರ್ಮಗಳ್ ನಾವ್ ಮಾಡ್ಬೇಕ್ರಿ. ನೋಡ್ರಿ ನನ್ಗ ಅದ ಅನಿಸ್ತೈತೆ, ಅವ್ರ ಎಂತ ಕರ್ಮರ ಮಾಡಿರ್ಬೇಕಂತ, ಬಾಬಾ ಅವ್ರನ್ನ ಪ್ರೀತಿ ಮಾಡ್ತಾನಂದ್ರ. ದಾದಿ ಹೇಳ್ತಾರ, ಇಲ್ಲೇ ಒಂಚೂರು ಎಲ್ರ ಹೋಗ್ಬೇಕಂದ್ರ ನಮಗ ಅವ್ರ ಹೇಳಾತಿದ್ರಿ ಕ್ಲಾಸ್ನಾಗ, ಗಾಡಿ ಬೇಕು, ಅಲ್ಲೇ ಹೋಗೋದಿರ್ತೈತಿ, ಗಾಡಿ ಬೇಕಂತ. ನಾನು ಪೈದಲ್ ನಡಿತೇನಿ, ನನ್ಕಿಂತ ಫಾಸ್ಟ್ ನಡೆದ್ ತೋರ್ಸ್ರಿ. ನಾನು ವಿದೇಶ್ನಾಗ ಯಾವ್ದು ನಾ ಫಸ್ಟ್ ಹ್ಯಾಂಡ್ ಗಾಡಿ ತಗೊಂಡಿಲ್ಲ ಅಂತ, ಎಲ್ಲ ಸೆಕೆಂಡ್ ಥರ್ಡ್ ಹ್ಯಾಂಡ್ ಗಾಡಿ ತಗೊಂಡೇನಿ. ಆ ಗಾಡಿನಾಗ ಆ ಸೆಕೆಂಡ್ ಥರ್ಡ್ ಹ್ಯಾಂಡ್ ಗಾಡಿನಾಗ ನಡ್ದೇನಿ ಅಂತ ಹೇಳ್ತಾರ. ದಾದಿ ಹೇಳ್ತಾರ, ಬಾಳ ಏನ್ರಕ್ಕರ ಮನಸ್ಸು ಬಾಳ ದೊಡ್ಡದ, ಮತ್ತ ಕಮ್ ಖರ್ಚ ಬಾಳ ನಶಿ. ಅಣ್ಣವ್ರ ಲಾಸ್ಟ್ ಸಮಯದಲ್ಲೂ ಕೂಡ ಅವ್ರ 104 ವಯಸ್ಸಾದ್ರು ಬೆಂಗ್ಳೂರ್ಗ್ ಹೋಗಿ ಸೇವಾ ಮಾಡ್ಯಾರ. ಎಲ್ಲ ಕರೆದ್ರು ದಾದಿ ಅವ್ರ ಹನ್ಸಾಬೇನ್ ಇರುವಂತ ಬ್ರಾಹ್ಮಣಿ ಹೇಳ್ತೆ, ನಿಮ್ಗ್ ಆರಾಮ್ ತಪ್ಪೈತ್ರಿ ಅಂತಿದ್ರತ್ತ. ನೀವ್ ಹೋಗ್ತಿರೋ ಇಲ್ಲೋ ಅಂತ ಕೇಳ್ತಿದ್ರತ್ರಿ. ದಾದಿ ಕೇಳೋರತ್ತ, ಎಷ್ಟೊತ್ತಿಗೆ ಐತಿ ಪ್ರೋಗ್ರಾಮ್ ಅಂತ ಕೇಳೋರತ್ರಿ. 12 ಗಂಟೆಗೆ ಐತಿ, ಇನ್ನ 2 ತಾಸು ಐತಿ, 2 ತಾಸು ಆದ್ನಿತ್ತು, ಇನ್ನ 2 ತಾಸಕ್ಕೆ ಆರಾಮ್ ಹಾಕಿದ್ವು. ಹಿಂಗ ಸಾಯ್ತಾ ಹಿಂಗ್ ಬಚಾವೈತೆ. ಹಿಂಗ ರಾತ್ರಿ ಪೂರಾ ದಾದಿ ಇನ್ನೇನು ಹೋಗತಾರ ಅಂದ್ರೆ ಮತ್ ಮುಂಚೆ ಪ್ರೋಗ್ರಾಮ್ ರೆಡಿನ ರೀ. ಲಾಸ್ಟಿಗೂ ಯಾವಾಗ ಶರೀರ್ ಬಿಡಾರಿದ್ರಲ್ರಿ, ಅವಾಗೂ ಹಂಗ ತಿಳ್ಕೊಂಡವ್ರಿ ಕೆಲವ್ರ. ಎಲ್ಲಾರು ಅಂತಾರ, ಎಲ್ಲಾ ಮುಗ್ದೇತ್ ಅಂತಾರ, ಮತ್ ಎದ್ದ ಬರ್ತಾರತಿ, ಎಲ್ಲರಿಗೂ ರೂಢಿ ಆಗಿತ್ತಲ್ರಿ. ಲಾಸ್ಟಿನಾಗೂ ಶರೀರ್ ಬಿಡ್ಬೇಕಾದ್ರು ಹಂಗ ಅನ್ಕೊಂಡಿದ್ರತ್ತ. ಇನ್ನೇನ ಸುಮ್ಮನೆ ಹೇಳ್ತಾರ, ಮತ್ ಎದ್ದು ಬರೋತಾರ ದಾದಿ ಅತ್ತೆ. ದಾದಿಗ್ ಒಂದ್ ಸಂಕಲ್ಪ ಏನಿತ್ತಂದ್ರ, ನಾ ಸಾಯ್ಬೇಕಾದ್ರ ನನಗ್ ಯಾರು ಖರ್ಚು ಮಾಡಿರ್ಬಾರ್ದು, ನನಗ್ ಭಾಳ ಖರ್ಚು ಮಾಡಿರ್ಬಾರ್ದು, ಮತ್ ನನ್ ಸಲುವಾಗಿ ಯಾರು ಖರ್ಚು ಮಾಡ್ಕೊಂಡ್ ಬಂದಿರ್ಬಾರ್ದು.
ಹಂಗ ಆತ್ರಿ ಕೊರೋನಾ ಟೈಮ್ನಾಗ ಬರೀ 50 ಜನ ಅಟ್ಟೆ ಇದ್ರತ್ರಿ. ಮತ್ ದಾದಿ ಸಲುವಾಗಿ ಯಾವ್ದು ಖರ್ಚು ಮತ್ತೆ ಹೇಳಿದ್ರತ್ತ ದಾದಿ ನಾ ಶರೀರ್ ಬಿಡ್ಬೇಕಂದ್ರೆ ನನ್ನಂಗ ಯಾವ್ದು ಇರಬಾರ್ದತ್. ಏನ್ರಿ ಅವ್ ಏನ್ರಿ ಇಕ್ವಿಪ್ಮೆಂಟ್ಸ್ ಯಾವ ಇರಬಾರ್ದು. ನನ್ ದವಾಖಾನೆಯಾಗ ಇರ್ಬಾರ್ದು. ನಾನ್ ಸಾಯ್ಬೇಕಾದ್ರೆ ನಾ ಮಧುಬನ್ನಾಗ ಸಾಯ್ಬೇಕು. ನನ್ ಮೈ ಮೇಲೆ ಯಾವ್ದು ಇಕ್ವಿಪ್ಮೆಂಟ್ಸ್ ಇರಬಾರ್ದು. ಹಂಗ ಆತ್ರಿ ಅಹಮದಾಬಾದ್ನಾಗ ಇದು ಮಾಡಿದ್ರಿ. ಆಮೇಲೆ ನನ್ ಕರ್ಕೊಂಡ್ ಹೋಗು ಹಂಸ ಅಂತ ಅಂದ್ಬಿಟ್ರತ್ರಿ. ಇವ್ರು ಬಂದ್ರತ್ರಿ. ಬಂದ್ ಮಧುಬನ್ನಾಗ ಇದ್ರತ್ತ. ಅವಾಗೂ ಬರೀ ಊಟ ಅಷ್ಟ ಪೈಪ್ಲೆ ಹಾಕ್ತಿದ್ರತ್ತ. ಆಮೇಲೆ ದಾದಿ ಅಂದ್ ಇವ್ನೆಲ್ಲಾ ತೆಗಿ ಹೋಗಿ ನನಗ ಅಂತ ಅಂದ್ಬಿಟ್ರತ್. ತಗದ್ ಹೋಗದ್ರತ್ತ ಎಲ್ಲಾ ತಗದ್ ಮುಂಜಾನೆ ಸ್ನಾನ ಮಾಡೋದ ಸಾಯಂಕಾಲ. ಇದಕ್ಕಂತಾರು ದಾದಿ ಹೇಳ್ತಾರ ನಾ ಏನ್ ಸಂಕಲ್ಪ ಮಾಡ್ತಿದ್ನಿ ಹಂಗ ಆತ. ಅದಕ್ಕ ದಾದಿ ಅಕ್ಕೋರ್ ಬಾಳ ಚಂದ ಯಾವಾಗ್ಲೂ ಒಂದ್ ಮಾತ್ ಹೇಳ್ತಿರ್ತಾರ. ब्रह्मा बाबा के तक पर शिव बाबा बैठा है, मैं उसके सिर के ऊपर बैठी हूँ ಅಂತಿದ್ರತೆ. ನಾ ಶಿವ ಬಾಬಾ ನ ಗಂಗಾ ನಾ ಜಟಾನ ಕೂತೀನಿ ಅನ್ನೋರತ್. ಅಟ್ಟ ಡಶಾರಿ ದಾದಿಗೆ. ಮತ್ ದಾದಿದ್ ಒಂದ್ ಭಾಳ್ರಿ ಎಲ್ಲಾರ್ದು ಒಂದೊಂದ್ ವಿಶೇಷತೆ ದಾದಿಗಳ್ದೈತಿ. ಈ ದಾದಿದ್ ಒಂದ್ ಏನಂದ್ರ ಈ 2 ಲೈನ್ ಬಾಳ ಅರ್ಥ ಐತ್ರಿ. ಮೇ ಕೌನ್ ಮೇರಾ ಕೌನ್ ಇತರ ಬಾಳ ಇವ್ 2 ಯಾರು ಯಥಾರ್ಥ ತಿಳ್ಕೊತಾರ ನೋಡ್ರಿ ಅವ್ರ ಯಥಾರ್ಥ ಪುರುಷಾರ್ಥ ಮಾಡ್ತಾರ. ನಾನ್ ಯಾರ ನನ್ನೋನ್ ಯಾರ. ದಾದಿ ಏನಂತ ಗೋ ಇಂಟರ್ನಲ್ गो अपवर्ड, इंटरनल जाओ अपवर्ड जाओ. इंटरनल मना अपने को पूछो कि कौन है तू आत्मा. अपवर्ड जाओ तेरा कौन है वो है आत्मा. दी निन्नव यार निन्नವ್ರ ಯಾರ ವಾವ. ಇನ್ವರ್ಡ್ ಅಪ್ವರ್ಡ್ ಇನ್ವರ್ಡ್ ಅಪ್ವರ್ಡ್. ಹಿಂಗ ದಾದಿ ಏನ್ ಮಾಡೋರತಿ ಇಶಾರ. ದಾದಿ ಬಾಬಾ ಮುರ್ಳಿ ಹೋಗಿ ಹೇಳನ್ರಿ ಇನ್ ಮುಂದ ಸಮಯ ಬಂದಾಗ ಈ ಯಜ್ಞ ವಿದೇಶಿಗಳು ನಡೆಸ್ತಾರೋ ಅಂತ ಹೇಳಿದ್ರಿ. ದಾದಿ ಹಿಂಗ್ ತಯಾರ್ ಮಾಡ್ಯಾರತ್ರಿ. ಎಲ್ಲಾರು ಹೇಳ್ತಾರ ದಾದಿ ಮಧುಬನ್ ಹಿಂಗ್ ತಯಾರ್ ಮಾಡ್ಯಾರತ್ರಿ. ಲಂಡನ್ಯಾಗ ಮಿನಿ ಮಧುಬನ್ ತಯಾರ್ ಮಾಡ್ಯಾರ. ಕಲ್ಚರ್, ಊಟದ ಕಲ್ಚರ್, ನೀರಿನ ಕಲ್ಚರ್. ಅವ್ರ ಎದ್ರ ಬಿದ್ರ ಮುಂಜಾನೆ ಏನ್ರಿ ಅವ್ರದ ಬೀರ್ ಅನ್ರಿ ನಾನ್ ವೆಜ್ ಅನ್ರಿ ಎಲ್ಲ. ಅಂತವ್ರನ್ನ ಬಾಬಾ ಅಣಸೋದು ಬರೇ ಬಾಬಾ ಅಲ್ರಿ ಅಂತವ್ರನ್ನ ಸಮರ್ಪಿತ ಮಾಡೋದು ಅಕ್ಕಂದಿರ್ನ. ಎಂತಾದ ದಾದಿ ಎಟ್ಟ ತಪಸ್ಸೆ ಮಾಡಿರ್ಬೇಕ್ರಿ. ದಾದಿ ಕಡೆ ಎಟ್ಟ ಯೋಗದ ಶಕ್ತಿ ಇತ್ ಹೇಳ್ರಿ. ಬಾಬಾ ಅಂತ ಅನ್ನೋದ್ ನೀ ಮಾಡಿ ಅಂದ್ರೆ ಸಂಕಲ್ಪನ ಹಾಜರ್ ಹಜೂರ್ ಅಂತ. ಒಂದ್ಸಲ ದಾದಿರಿ ಅಮೃತ್ ವೇಳೆ ಎದ್ದಿದ್ರತ. ಬಾಬಾನ್ ಸಲುವಾಗಿ ಕಾಯಕತ್ತಿದ್ರತ್ರಿ. ಬಾಬಾ ಬಂದ್ ಏನ್ರಿ ಹೇಳ್ತಾರತ. ಬಾಬಾ ಬಂದತ್ ಮುರ್ರಿ ಹೇಳ್ತಾನ. ಬಾಬಾ ಮುಂದೆ ಬಂದ್ ನಿಂತ್ರತ. ದಾದಿ ಏನ್ ಬ್ರಹ್ಮ ಬಾಬಾ ಕೇಳ್ದ ಏನ್ ಹೇಳ್ ಮಗು ಅಂತ. ಅವಾಗ ದಾದಿ ಏನ್ ಹೇಳ್ಬೇಕ್ ಅನ್ನಕ ಆಗ್ವತ್ತು ನನ್ಗ ಗಂಟ್ಲು ಒಣಗೇತಿ ಅಂತತ. ಅದಕ್ ದಾದಿ ಅಂದ್ರತ ಬ್ರಹ್ಮ ಬಾಬಾ ಅಂದ್ರ ನಿನ್ನ ಗಂಟ್ಲು ಒಣಗೇತಂದ್ರ ಇನ್ ಮುಂದ್ ಸಮಯದಲ್ಲಿ ನಿನ್ನ ಮುಂದೆ ಯಾರು ಬರ್ತಾರಲ್ಲ ಅವ್ರ ಗಂಟ್ಲು ಒಣಗುತ್ತದೆ. ಈಗ ನಿಂದ ಗಂಟ್ಲು ಒಣಗೈತ್ಲ ಇನ್ನು ಮುಂದೆ ಯಾರು ನಿನ್ ಎದುರು ಕಡೆ ಬರ್ತಾರ ಯಾರಿಗೂ ಅಂದ್ರತೆ. ದಾದಿ ಮಮ್ಮ ಕೇಳ್ತಿದ್ರಂತ ಮಮ್ಮ ನಾ ಏನ್ ಪುರುಷಾರ್ಥ ಮಾಡ್ಲಿ ಅಂತ ದಾದಿ ಕೇಳ್ತಿದ್ರ. ಅವಾಗ ಮಮ್ಮ ಹೇಳ್ತಿದ್ರ ಹಮೇಶಾ ಸಮझो ಜಹಾನ್ ತುझे देख रहा है. ಏನಂತಿಕೋ ಜಹಾನ್ ನಿನ್ನ ನೋಡ್ತಾ ಇದೆ. ಜಹಾನ್ ನೋಡ್ತಾ ಇದ್ದ ಅನ್ಕೋತಾ ಕದ ಬಾಬಾನೆ ಮುझे ಜಹಾನ್ देखा भी नहीं था ಜಹಾನ್ घुमाया. ದಾದಿ ಅಂತಲ್ರಿ 140 ದೇಶಗಳಲ್ಲಿ ಇವತ್ತು ಬಾಬಾನ್ ಸೆಂಟರ್ಗಳದಾವಂತ್ರ. ಮತ್ ಅಷ್ಟಲ್ರಿ ಬರೀ ಸೆಂಟರ್ ತೆಗಿಯೋದ್ ಏನ್ ಮಾತ್ರ ಅಕ್ಕಂದಿರ್ನ ಸಮರ್ಪಿತ ಮಾಡೋದಂದ್ರ ಏನ್ರಿ. ಅವ್ರ ಕಲ್ಚರ್ನ ಭಗವಂತಗ್ ಬಲಿ ಕೊಡೋದಂದ್ರ ಅರ್ಥ ಏನ್ರಿ. ಅವ್ರನ್ನ ತಯಾರ್ ಮಾಡೋದ ಎಷ್ಟ್ ಜನ ತಯಾರ ಮಾಡಿ ಬಾಬಾ ಹೇಳ ಇನ್ ಅವ್ರ ಎಷ್ಟ್ ಪಕ್ಕ ಬಾಬಾ ನೋಡ್ರಿ. ನೀವು ಸ್ಪೆಷಲ್ ನೀವು ಮುರಳಿ ಓದ್ತಿರೋ ಸ್ಪೆಷಲ್ ಆಗಿ ಡಬಲ್ ವಿದೇಶಿ ಸಪ್ರೇಟ್ ಮುರಳಿ ಇರ್ತದೆ. ಕರ್ನಾಟಕ ಝೋನ್ ಬಂದೈತಂದ್ರೆ ಈ ಸಲ ಕರ್ನಾಟಕ ಝೋನ್, ಪಂಜಾಬ್ ಝೋನ್ ಬಂದೈತಂದ್ರ ಪಂಜಾಬ್ ಝೋನ್ ಇರ್ತದೆ. ಕರೆ ಈ ಪ್ರತಿ ಮೂರ್ನಾಗ ಡಬಲ್ ವಿದೇಶಿ ರೊಕ್ಕ ಬೇಕ್ರಿ. ಅದ ಎಷ್ಟ್ ಪ್ರೀತಿ ಮಾಡ್ತಾ ಡಬಲ್ ವಿದೇಶಿಗಳಿಗೆ ಬಾಬಾ ಏನ್ ಹೇಳ್ತಾರ ನೀವು ಮಧುಬನ್ ಶೋ ಪೀಸ್ ಗಳದಿರತ್ತೆ. ಬಾಬಾ ಅವ್ರಿಗೆ ಏನ್ ಹೇಳ್ತಾ ಒಂದ್ ಸಂಕಲ್ಪ ಅವ್ರು ಹಿಡ್ಕೊಂಡ್ರ ಅಂದ್ರ ಅವ್ರ ಮಾಡೇ ತೋರ್ಸ್ತಾರತ್ರಿ. ಅವ್ರ ಅಟ್ಟ ಏನಿರ್ತೈತ್ರಿ ಏಕಾಗ್ರತೆ ಶಕ್ತಿನೂ ಇರ್ತೈತಂತ ಮತ್ತೆ ದೃಢತಾ ಬಾಳ ಇರ್ತೈತಿ. ಅವ್ರನ್ನ ಹಂಗ ತಯಾರ್ ಮಾಡ್ಯಾರ ಅಂದ್ರೆ ಇವ್ರ ಹೆಂಗಿರ್ಬೇಕ್ರಿ. ಬಾಬಾ ನೋಡ್ರಿ ಮುಂದಿನ ಹೆಂಗ್ ಯೋಚನೆ ಮಾಡಿರ್ಬೇಕು. ಇವ್ರನ್ನ ನೋಡಾಕ್ ಹೆಂಗ್ ಕಾಣಿಸ್ತಾರಿ ದಾದಿ ನೋಡಾಕ್ ಹೆಂಗ್ ಕಾಣಿಸ್ತಾರಿ. ಕರೆ ದಾದಿ ತೋಗ ಎಷ್ಟ್ ದೃಢತಾ ಶಕ್ತಿ ಇತ್ತಂದ್ರ ಎಷ್ಟ್ ತ್ಯಾಗ ಇತ್ತಂದ್ರ ಒಂದ್ಸಲ ಇದು ಬಾಳ ಚಂದ ಐತಿ. ಗೋಪಿ ಬೇನ್ ಹೇಳ್ತಿರ್ತಾರ. ಗೋಪಿ ಬೇನ್ ಒಂದ್ ದಿವ್ಸ ಪ್ರೋಗ್ರಾಮ್ ಇತ್ತಂದ್ರ ದಾದಿ ನಾಷ್ಟಾಗ ಹಸು ಬಾಳ ಆಗಿತ್ತತ್ರಿ. ನಾಷ್ಟಾ ಮಾಡಿರ್ಲತ್ರಿ ಗೋಪಿ ಬೇನ್. ಅದಕ್ಕ ಒಂದ್ ಪ್ರೋಗ್ರಾಮ್ ಇತ್ತಂತ ಆಮೇಲೆ ಮಾಡ್ರ ಆತ ತಗೋ ಅಂತ ತಿಳ್ಕೊಂಡಿರ್ತಾರೆ.
ಅವಾಗ ದಾದಿ ಕೇಳ್ತಾರ ನಾಷ್ಟಾ ಮಾಡಿ ಇಲ್ಲ ಅಂತ ಕೇಳ್ತಾರ. ಇಲ್ ದಾದಿ ಅತ್ತ ಕೈಯಾಗ ಹಿಡ್ಕೊಂಡ್ ಕರ್ಕೊಂಡ್ ಹೋಗಿ ಅವ್ರಿಗೆ ನಾಷ್ಟಾ ಮಾಡ್ಸಿದ್ರತ್. ನಾಷ್ಟೆ ಮಾಡ್ಸಿ ಬಿಟ್ಟತ್ತ ಇನ್ನೊಂದ್ಸಲ ಹಿಂಗೆಂದು ಮಾಡಬಾರ್ದತ್ತ. ಮತ್ತ ತಳಗ ಮ್ಯಾಗ್ ಇರ್ತಿದ್ರಲ್ರಿ, ಮ್ಯಾಗೂ ಇರ್ತಾವು ತಳಗಿನ ಪ್ರೋಗ್ರಾಮ್ ಇರ್ತಾವ, ಮ್ಯಾಗೂ ಇರ್ತಾವು ತಳಗಿನ ಪ್ರೋಗ್ರಾಮ್ ಇರ್ತಾವ. ಮ್ಯಾಗ್ ಹೋಗುದು ಬರೋದು. ನಾವ್ ಒಂದ ಸಲ ಮ್ಯಾಗ್ ಹೋದಾಗ್ರಿ, ಸಾಯಂಕಾಲ ಬರೋಷ್ಟಾಗ ಬಸ್ಲಿ ಏನ್ ಇಳಿತೀವ ಅಲ್ಲೇ ಹೌದಿಲ್ರಿ. ಪಾಂಡವ್ ಭವನದಿಂದ ತಳಗ್ ಇಳಿದ್ ಬಂದಾಗ ಎಲ್ಲಾರು ಮೊದಲು ಪಾರ್ಟಿ ದಾದಿ 4-5 ಸಲ ಹೋಗ್ ಬರ್ತಾರತ್ರಿ ಮ್ಯಾಗ ತಳಗ. ವಿದೇಶನಾಗ ಒಂದ ದಿವಸ 5 ವಿದೇಶ ಅಡ್ಡಾಡ್ತಾರತ್ರಿ. ನಿಮ್ಗ್ ಗೊತ್ತೈತ್ರಿ ಫ್ಲೈಟ್ನಾಗ ಅನಸ್ತೈತ್ರಿ, ನಿಮ್ಗ ಅನಸ್ತೈತ್ರಿ ಏನಂತ್ರಿ ಫ್ಲೈಟ್ನಾಗ ಹೋಗೋದು ಈಸಿ ಐತ್ರಿ. ಹಿಂಗ ತಗೋಬೇಕ ಹಿಂಗ ಬರ್ತೈತ್ರಿ. ಮತ್ತ ಡೇ ಅಂಡ್ ನೈಟ್ ಚೇಂಜ್ ರೀ, ಎಲ್ಲಾ ದೇಶನಾಗು ಡೇ ಅಂಡ್ ನೈಟ್ ಚೇಂಜ್ ರೀ. ಹೆಂಗ್ ಮೇಂಟೈನ್ ಮಾಡ್ತಿರ್ಬೇಕು ಹೇಳ್ರಿ ದಾದಿ, ಯೋಚನೆ ಮಾಡ್ರಿ. ಇಲ್ಲಿಂದ ಅಮೃತ ವೇಳೆ ಬೇರೆ, ಅಲ್ಲಿಂದ ಅಮೃತ ವೇಳೆ ಬೇರೆ, ಹೆಂಗ ಅವ್ರು ಯೋಗ ಮಾಡ್ತಿದ್ರು, ಏನ್ ಮಾಡ್ತಿದ್ರು ಎಷ್ಟು ಯೋಚನೆ ಮಾಡ್ತ. ಅವ್ರ ಒಂದು ಸೇನ್ ಅಂತಂದ್ರಿ, ದಾದಿ ಮ್ಯಾಗ ತೆಳಗ ಅವ್ರ ಜೊತೆ ಇರೋರು ಹಾಕಂದಿರ ಅವ್ರ ಸ್ವಲ್ಪ ತ್ರಾಸ ಆತತ್ರಿ. ಹೊಟ್ಟೆಗ್ ತ್ರಾಸ ಆದ ಕೂಡಲೇ ನಿಂದ್ರಸ್ ಅಂತಂದ್ರ ದಾದಿಗೆ ಹೇಳ್ತ, ದಾದಿ ನಂಗ್ ತ್ರಾಸ ಆಗತೈತಿ. ಹಾ ಗೋಪಿ ಏ ಲಿಕ್ಕೋ, ಏ ಮೇಲೆ ಆಯ ಲಿಕ್ಕೋ ಅಂತಂದ್ರತ್. ಇದನ್ ಬರೀ ನೀನ್ ಅಂತಂದ್ರತ್. ಅವಾಗ ಅನಿಸ್ತದ ನನಗ ತ್ರಾಸ ಆಗತೈತಿ ಮ್ಯಾಗ ತೆಳಗ. ಆರಾಮ್ ಅದಿಯೇನ, ಹೆಂಗ್ ಅದಿಯೇನ, ನೀರ್ ಬೇಕೇನ, ಏನ್ರಿ ಅದಕ್ಕೆ ಸ್ವಲ್ಪ ಸಿಟ್ಟು ಬರ್ತತ. ಸಿಟ್ಟು ಬಂದ ಗಾಡಿ ನಾವ್ ಗಾಡಿ ನಿಲ್ಲಿಸತ್ತೆ ಹೇಳಿ ಅವ್ರ ಡ್ರೈವರ್ ನಿಲ್ಲಿಸಿ ಹೊರಗೆ ಹೋಗಿ ಒಂದಿಟ್ಟು ನೀರ್ ಕುಡುದು ಎಲ್ಲಾ ಮಾಡಿ ಒಳಗ್ ಬಂದ್ರತ. ಮತ್ತಂದ್ರ ದಾದಿ ಆಮೇಲೆ ಏನಂದ್ರತ, ಗೋಪಿ ತುಜೆ ನಹಿ ಹೋನಾ ಚಾಹಿಯೆ ಅಂತ. ಗೋಪಿ ನಿನಗೆ ಇದು ಆಗ್ಬಾರ್ದಾಗಿತ್ತು ಅಂತ. ಇವ್ರ ಹಿಂಗ ನೋಡ್ರತ ದಾದಿ, ನೀವ್ ಹೆಂಗ್ ಮಾಡ್ತಿ ಹೇಳಿ, ನೀನ್ ನನಕಿಂತ ವಯಸ್ಸಾಗೈತಿ ನಿಮಗ, ಆದ್ರೂ ಕೂಡ ನೀವ್ ಇಷ್ಟ ಟ್ರಾವೆಲಿಂಗ್ ಮಾಡ್ತೀರಿ, ನಿಮಗೇನು ಆಗಿಲ್ಲ, ನಾ ಬರೀ ಒಂದೇ ಸಲ ನಿಮ್ ಜೊತೆ ಹೋಗುದ್ ಬರೋದ. ದಾದಿ ಹೇಳಿದ್ರತ್, ನಿನ್ಗ್ ಹಿಂಗ ಆಗಾಕತೈತಂದ್ರ ಏನೋ ತಪ್ಪು ಮಾಡಿ, ಏನೋ ವ್ಯರ್ಥ ಮಾಡಿ, ಮುಂಜಾನೆ ನಾಷ್ಟಾ ಟೈಮ್ನಾಗ ಗಪ್ಚುಪ್ ಜುಗುಮುಯಿ ಗಪ್ಚುಪ್ ಅದಕ್ ಚಿಟ್ ಚಾಟ್ ಹಾಕ್ ಮಾಡಾಕತ್ತಿದ್ದಿ, ಅದಕ್ ನೀನು ಊಟ ಜೀರ್ಣ ಆಗಿಲ್ಲ, ಅದಕ್ಕೆ ಹೊರಬರಾದೈತಿ ಅಂದ್ರ ನೋಡ್ರಿ. ಒಂದ್ ವ್ಯರ್ಥ ಕರ್ಮ ಹೆಂಗ ದಾದಿ ತಿಳುವಳಿಕೆ ಕೊಡ್ತಿದೆ. ಅವ್ರ ಅದ ಹೇಳ್ತಾರ ದಾದಿ ಪ್ರಕಾಶ್ ಮಣಿ ದಾದಿ ಇದ್ದಿದ್ರೆ ಏನ್ ಮಾಡ್ತಿದ್ರು, ಹೌದು ನಿನ್ಗ್ ಹಂಗ ಆತೈತಿ, ನಿನ್ ಗಲ್ಲ ಮುಟ್ಟಿ ನೀರ್ ಕುಡಿ ಟ್ಯಾಬ್ಲೆಟ್ ತಗೊಂಬರೋನು ಡಾಕ್ಟರ್ ಕಡೆ ಹೋಗುನು, ಇದು ಪ್ರೀತಿ, ಇದೊಂದ್ ರೀತಿ ಪ್ರೀತಿ. ಕರೆ ಈ ಪ್ರೀತಿ ಏನ್ರಿ ಭಾವನಾ ಪ್ರೀತಿ, ಹಾರ್ಟ್ ಪ್ರೀತಿ. ಕರೆ ಅವ್ರ ಗೋಪಿ ಬೇನ್ ಹೇಳ್ತಾರ, ನನ್ನ ದಾದಿ ಎಂತ ಪ್ರೀತಿ ಅಂದ್ರೆ ಜ್ಞಾನದ ಪ್ರೀತಿ, ಜ್ಞಾನಯುಕ್ತ ಪ್ರೀತಿ. ಇದಕ್ ಏನ್ ಹೇಳ್ಕೊಟ್ರಿ, ಈ ಪ್ರೀತಿ ಏನೈತ್ರಿ, ಇದ ತಿಳುವಳಿಕೆ ಪ್ರೀತಿ ರೀ. ಇದ ನಾವೇನ್ ತಿಳ್ಕೊತೀವಿ, ಯಾರ ತಿನ್ನಿಸಿದ್ರು ಉಣಿಸಿದ್ರು ಹಿಂಗೆ ಮುಟ್ರು ಅದ್ ಪ್ರೀತಿ ತಿಳ್ಕೊತ. ಕರೆ ಈ ಪ್ರೀತಿ ಯಾವ್ದೈತಿ, ಯಾರ್ ಹೇಳ್ಕೊಡ್ತಾರಿ ಈ ಜ್ಞಾನದ ಪ್ರೀತಿ. ಹೌದು ನಾ ತೋರ್ಸ್ಕೊ, ಇದನ್ ಮಾಡು, ನೀನ್ ತೋರ್ಸ್ಕೊಂಡ್ ಬರ್ತಾ. ಅವಾಗ ದಾದಿ ನೋಡ್ರಿ ನಮ್ ಕರ್ಕೊಂಡ್ ಹೋದ್ರು, ದವಾಖಾನಿ ತೋರ್ಸಿದ್ರು, ಎಲ್ಲಾ ಮಾಡ್ರು, ಈ ಪ್ರೀತಿ ಅಂತ. ಕರೆ ಮುಂದಿನ ಸಲ ಮತ್ತೆ ನಾಷ್ಟ ಕೂತಾವ್ ಗಪ್ಚುಪ್ ಮಾಡಾರ್ಲ, ಹೌದ ಇಲ್ರಿ. ಕರೆ ಈ ಪ್ರೀತಿ ಎಂತದೈತಿ, ಅದಕ್ಕನ್ನದ ಈ ದಾದಿ ಪ್ರೀತಿ ಏನೈತ್ರಿ ಅಣ್ಣ ಅಕ್ಕರ, ಈ ದಾದಿ ಪ್ರೀತಿ ಏನೈತ್ರಿ, ಜ್ಞಾನದ ಪ್ರೀತಿ. ಒಂದ್ಸಲ ಚಾರ್ಲಿ ಬೈಜಿ ಅಂತ ಅದಾರಿ, ಅವರು ಬಹಳ ಚಂದ್ರಿ, ಅವರು ಏನ್ ಆಸ್ಟ್ರೇಲಿಯಾ ನೋಡ್ಕೋತಾರಿ, ಅಣ್ಣೋರ್ರಿ ಸಾಮ್ನಿ ಸರ ಆಸ್ಟ್ರೇಲಿಯಾ ನೋಡ್ಕೋತಾರಿ. ಅವ್ರಗ ಒಬ್ರ ಮಾತೆ ತಮ್ ಪ್ರಾಬ್ಲಮ್ ಎಲ್ಲಾ ಬರದ್ರತ್ತ. ಇವ್ರು ದಾದಿ ಫೋನ್ ಹಚ್ಚಿರತ್ತ, ದಾದಿ ಹಿಂಗ ಮಾತೇದ ಪ್ರಾಬ್ಲಮ್ ಬಂದೈತಿ, ಹಿಂಗ್ ಹೇಳಾಕತ್ತಾರ ದಾದಿ, ಏನ್ ಮಾಡೋದು ಅಂತ. ಅದಕ್ ದಾದಿ ಅಂದ್ರತ್ತ, ಚಾರ್ಲಿ ಭಯ್ಯ ಮಾ ಬನ್ ಗಯಾ, ಚಾರ್ಲಿ ಭಯ್ಯ ಕ್ಯಾ ಬನ್ ಗಯಾ, ಮಾ ಬನ್ ಗಯಾ. ಯಾಕಂದ್ರ ಒಬ್ರು ಮಾತೆಗೆ ಪಾಲ್ಯ ಕೊಡಕ್ ರೆಡಿ ಆದ್ರಿ, ಇವ್ರ ಏನಾದ್ರಿ ತಾಯಿ ಆದ್ರಿಲ್ರಿ, ಹಂಗ ಅನ್ನೋದ್ರಿ. ಮತ್ ಒಂದ್ಸಲ ಬ್ರಿಜ್ಮೋಹನ್ ಬೈಜಿ ಫೋನ್ಯಾಗ ಸ್ವಲ್ಪ ಜೋರ್ ಆವಾಜ್ ಮಾಡಾಕತ್ತಿದ್. ಎಲ್ಲಾರು ಏನ್ ಅನ್ನಾಗತ್ತಿದ, ಇಟ್ಟಾಗ ಜೋರ್ ಆವಾಜ್ ಮಾಡತ್ತಾರ. ಜಾನಕಿ ದಾದಿ ಕಾಲ್ ಮಾಡಿ ಏನ್ ಕೇಳಿದ್ರು, ಎದಕ್ ಜೋರ್ ಮಾಡಾಕತ್ತಿ ಅಂತ ಕೇಳಲಿಲ್ರಿ, ಏನಂದ್ರ ನಿಂದ್ ಏನ್ ಯಾವ ಕೆಲ್ಸ ಆಗ್ಬೇಕಾಗೈತ್ಲಾ ನಿಂದ ಚಲೋ ಆಗ್ಲಿ ಅಂತ ಶುಭ ಭಾವನೆ ಕೊಟ್ರಿ. ಎಲ್ಲಾರು ಎದಕ್ ಒದ್ರಾತಿ ಅಂತ ಕೇಳಿದ್ರ, ಹಿಂಗ್ಯಾಕ್ ಒದ್ರಾಕತ್ತೀರಿ ಫೋನ್ಯಾಗ ಅಂತ ಕೇಳಿದ್ರ. ಖರೆ ದಾದಿದ್ ಏನ್ ವಿಚಾರ ಐತ್ರಿ, ನೀವ್ ಏನ್ ಮಾತಾಡತಿಲ್ಲ, ನಿಮ್ ಸಂಕಲ್ಪ ಎಲ್ಲಾ ಚಲೋ ಆಗ್ಲಿ, ನಿಮ್ ಸಫಲತೆ ಸಿಗ್ಲಿ, ನಿಮ್ಗ್ ಸಿದ್ಧಿ ಆಗ್ಲಿ ಅಂತ ಹಾರೈಸಿದ್ರಿ. ಇದು ನಮ್ಮ ದಾದಿ ರೀ. ಹೇಳಾಕತ್ರ ಬಾಳ ಐತ್ರಿ, ಅಕ್ಕೋರು ಹೇಳದಾರ್ರಿ. ಓಂ ಶಾಂತಿ ರೀ, ಥ್ಯಾಂಕ್ ಯು ರೀ. ಈ ಒಂದ್ ಹಾಡ ರೀ.
ये हाಡ್ತು चलते 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 यूं ही कोई मिल गया था, यूं ही कोई मिल गया था, सारा राह चलते चलते, सारा राह चलते चलते वही तमके रह गई है, वही तमके रह गई है, मेरी रात डलते डलते, मेरी रात डलते डलते। जो कहीं गई न मुझसे, जो कहीं गई न मुझसे, वो ज़माना कह रहा है, वो ज़माना कह रहा है कि फसाना, कि फसाना बन गई है, कि फसाना बन गई है, मेरी बात चलते चलते, मेरी बात चलते चलते, यूं ही कोई मिल गया था, यूं ही कोई मिल गया था, सारा राह चलते चलते, सारा राह चलते चलते, सब इंतज़ाम तैयार, सब इंतज़ाम तैयार, सुख धाम अब नहीं दूर, सुख धाम अब नहीं दूर, छोड़ेंगे छोड़ेंगे देह की दुनिया, छोड़ेंगे देह की दुनिया, तेरे प्यार में ढलते ढलते, तेरे प्यार में ढलते ढलते, यूं ही कोई मिल गया था, यूं ही कोई मिल गया था, सारा राह चलते चलते, सारा राह चलते चलते। ओम शांति। थैंक यू।